ನಮಸ್ಕಾರ ಎಲ್ಲರಿಗೂ. ದಿಸ್ ಇಸ್ ಯೋರ್ ಫೇವ್ರೆಟ್ ಹೋಸ್ಟ್ MC ಪ್ರಮೋದ್ ಆ್ಯಂಡ್ ನಮ್ಮ ಜೊತೆ ಇವತ್ತಿದ್ದಾರೆ ಮಾರ್ಟಿನ್ ಯೋ. ಇವರು ಕರ್ನಾಟಕದ ಒನ್ ಆಫ್ ದ OG ಕನ್ನಡ ರ್ಯಾಪರ್ಸ್. ಸೊ ಮಾರ್ಟಿನ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಟೈಮ್ ಮಾಡ್ಕೊಂಡು ಬಂದಿರಾ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಸತ್ರು ಪರವಾಗಿಲ್ಲ, ನಾನು ಇಲ್ಲೇ ಹೆಂಗೋ ಇದ್ಬಿಡ್ತೀನಿ. ಡ್ಯಾಡ್ ವಾಸ್ ನಾಟ್ ಸಪೋರ್ಟಿವ್ ಇನ್ ಹಿಸ್ ಇನಿಷಿಯಲ್ ಸ್ಟೇಜ್. ನಾನೊಬ್ಬನೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾರೊಬ್ರು ಮಾಡಿದಾಗ್ಲೂ ಇದು ಖುಷಿನೇ ಇದೆ ನಮ್ಗೆ. ನಮ್ಮ ಟೈಮಿಂದನೂ ಇದನ್ನು ನೋಡ್ಕೊಂಬಂದಿದ್ದೀನಿ. ಹೆಂಗೆ ಇಲ್ಲಿ ಸ್ವಲ್ಪ ಬ್ಯಾಡ್ ಆರ್ಗನೈಸಿಂಗ್ ಇದೆ. ನಾನು ಮೇಲೆ ಹೋಗ್ತೀನಿ, ಇಲ್ಲ ನೀನು ಮೇಲೆ ಹೋಗೋ, ಇಲ್ಲ ನಾನು ಮೇಲೆ ಹೋಗ್ತಾ ಇರ್ಬೇಕಾರೆ ನೀನು ಹೋಗ್ತಾ ಇದೆಯಾ, ಇರು ನಿನ್ಗೆ ಐತೆ, ಇದೇ ನಡೀತಾ ಇದೆ. ನಿಮ್ಮ ಕಾಲು ಎಳೆದಿದ್ದಾರೆ? ಓ, ಸುಮಾರು. ನಾವು ಬಿಟ್ಟಿಲ್ಲ, ನೀವು ಹೇಳಿದಿರ. ನಮ್ಮ ತಪ್ಪು ಮಾಡಿದಾಗ ಕಾಲು ಹಿಡಿದು ಹೇಳಿದ್ರೆ ನಾವು ಬಿಡಿಸ್ಕೊಂತೀವಿ, ಕಾಲಲ್ಲೇ ಬಿಡಿಸ್ಕೊಂತೀವಿ, ಕೈಯಿಂದ ಏನು ಬಿಡಿಸ್ಕೊಳಲ್ಲ. ಸೊ ವಾಟ್ ಇಸ್ ದ ಸೀಕ್ರೆಟ್ ಆರ್ ಸ್ಟೋರಿ ಬಿಹೈಂಡ್ ದಿಸ್ ಯೋ ನಿಮ್ಮ ಹೆಸರಾದ್ಮೇಲೆ? ಸ್ವಲ್ಪ ಸ್ಟೈಲಿಶ್ ಆಗಿಟ್ರೆ ಸ್ವಲ್ಪ ರಿಕ್ವೆಸ್ಟ್ ಬರುತ್ತೆ ಅಂತೆಲ್ಲ ಅನ್ಕೊಂಡು ಸೊ ಐ ಸ್ಟಾರ್ಟೆಡ್ ಇನ್ ದಟ್ ವೇ. ಸೊ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್? ಐಡಿಯಾ ಹೆಂಗೆ ಬಂತು? ಡಿಗ್ರಿ ಓದ್ತಾ ಇದ್ದೆ. ಸೊ ಅವಾಗ ಬ್ಯಾಕ್ಲಾಗ್ಸ್ ಇರೋ ಟೈಮಲ್ಲಿ ಏನೋ ಒಂದು ಬರೆಯೋಣ ಅಂತ ಅಂದ್ಬಿಟ್ಟು ಅವಾಗ ಇನ್ಸ್ಪೈರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ರ್ಯಾಪಿಂಗ್ ಸ್ಟಾರ್ಟ್ ಮಾಡೋದಾದ್ರೆ ವಾಟ್ ಯುಡ್ ಯು ಸಜೆಸ್ಟ್? ರೈಟ್, ಲಿಸನ್ ಆರ್ ಪ್ರಾಬ್ಲಿ ನೀವು ಬಿಜು ಇದರ ಎನಿ ಸೀನಿಯರ್ಸ್ ಕಾಂಟ್ಯಾಕ್ಟ್ ದಮ್? ಸೊ ಗೈಡೆನ್ಸ್ ಅಂತಾನೆ ಇದ್ರೆ ಯಾರೋ ಮಾಡಿದ್ರು ಅಂದ ತಕ್ಷಣ ನೀವು ಅದೇ ರೀತಿ ನಾನೇ ಮಾಡ್ತೀನಿ ಅನ್ನೋದು ಆ ತಲೆ ಬಿಟ್ಬಿಡಿ. ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅನ್ನೋ ಹುಚ್ಚತನ ಬೇಡ. ಯಾಕಂದರೆ ಸರ್ವೈವಲ್ ಇದರಲ್ಲಿ ಬೇಕು. ನಿಜ. ಆಮೇಲೆ ಕನ್ನಡ ರ್ಯಾಪ್ ಸೀನ್ನ ನೀವು ತೊಗೊಂಡಾಗ ಇಟ್ ಈಸ್ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಿದೆ. ನಾನು ಓವರಾಲ್ 360 ಯೋಚನೆ ಮಾಡ್ತೀನಿ. ಅಂದರೆ ಹರ್ಟ್ ಆಗಿರಬಾರ್ದು, ಖುಷಿಯಾಗಿರಬೇಕು. ಹೋಗಿ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ನನಗೆ ಒಂದಿಷ್ಟು ಹೇಳಿಬಿಟ್ಟು ಇದೆಲ್ಲ ಬಿಟ್ಬಿಡಪ್ಪ, ನೀನು ಸರಿ ಹೋಗಲ್ಲ, ನಿನಗೆ ಏನು ನಿಂಗೆ ಬುದ್ಧಿ ಇಲ್ವಾ ಏನು, ಅಲ್ಲಿಂದ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ. ನಮಸ್ಕಾರ ಎಲ್ಲರಿಗೂ. ದಿಸ್ ಇಸ್ ಯೋರ್ ಫೇವ್ರೆಟ್ ಹೋಸ್ಟ್ MC ಪ್ರಮೋದ್ ಆ್ಯಂಡ್ ನಮ್ಮ ಜೊತೆ ಇವತ್ತಿದ್ದಾರೆ ಮಾರ್ಟಿನ್ ಯೋ. ಇವರು ಕರ್ನಾಟಕದ ಒನ್ ಆಫ್ ದ OG ಕನ್ನಡ ರ್ಯಾಪರ್ಸ್. ಸೊ ಮಾರ್ಟಿನ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಟೈಮ್ ಮಾಡ್ಕೊಂಡು ಬಂದಿರಾ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ನಾನು ಹೇಳಿದಂಗೆ ನಿಮ್ಮ ಹೆಸರು ಮಾರ್ಟಿನ್ ಯೋ. ಸೊ ವಾಟ್ ಇಸ್ ದ ಸೀಕ್ರೆಟ್ ಆರ್ ಸ್ಟೋರಿ ಬಿಹೈಂಡ್ ದಿಸ್ ಯೋ ನಿಮ್ಮ ಹೆಸರಾದ್ಮೇಲೆ? ಯೋ ಬಂದು ಇನ್ನೂ ನಾನು ರ್ಯಾಪರು ಆಗಿರಲಿಲ್ಲ ಅನಿಸುತ್ತೆ ಅವಾಗ. ಆಮೇಲೆ ಹನಿಸಿಂಗ್ದು ಯೋ ತೊಗೊಂಡು ಹನಿಸಿಂಗ್ದು ತೊಗೊಂಡು ಯೋ ಮಾಡ್ಕೊಂಡೆ, ಅದೂ ಅಲ್ಲ. ಸೊ ಇನ್ನು ಹಿಂದೆ ತೊಗೊಂಡೋದ್ರೆ ನಾನು ಜಸ್ಟ್ ಒಂದು ಫೇಸ್ಬುಕ್ ನೇಮ್ ಇಟ್ಕೋಬೇಕಾಗಿತ್ತು ಅಂತೇಳಿ ಒಂದು ಯೋ ಅಂತ ಇಟ್ಕೊಂಡ್ಬಿಡೋಣ ಹೆಸರು ಪಕ್ಕ. ಫೇಸ್ಬುಕ್ ಲಾಸ್ಟ್ ನೇಮ್ ಕಂಪಲ್ಸರಿ ಇತ್ತು. ಸ್ವಲ್ಪ ಸ್ಟೈಲಿಶ್ ಆಗಿಟ್ಟರೆ ಸ್ವಲ್ಪ ರಿಕ್ವೆಸ್ಟ್ ಬರುತ್ತೆ ಅಂತೆಲ್ಲ ಅಂದ್ಕೊಂಡು ಸೊ ಐ ಸ್ಟಾರ್ಟೆಡ್ ಇನ್ ದಟ್ ವೇ. ಹಾಗೆ ಫಾಲೋವರ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಆಮೇಲೆ ಅದು ಸ್ಟೇಜ್ ನೇಮಾಗಿ ಟರ್ನ್ ಆಗೋಯ್ತು. ಸೊ ಅಲ್ಲಿ ಮಾರ್ಟಿನ್ಯೋ ಕಚ್ಕೊಂಡ್ಬಿಡ್ತು. ಬಟ್ ತುಂಬ ಫಂಕಿ ಆಗಿದೆ. ತುಂಬ ಫಂಕಿಯಾಗಿ ಇರಬೇಕು ಅಂತಾನೆ ಇಟ್ಕೊಂಡೆ. ಯಾಕಂದರೆ ನಾನು ಸುಮಾರು ಬೇರೆ ಬೇರೆ ಹೆಸರುಗಳು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ಓಕೆ, ಹಿಂಗೆ ಇಟ್ಟರೆ ಒಂದು ಸ್ಟೈಲಿಶ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಟ್ಟೆ ಆ ಥರ. ವೆರಿ ನೈಸ್, ವೆರಿ ನೈಸ್. ಸೊ ನಾನು ಹೇಳ್ತಾ ಇದ್ದಂಗೆ ಯುವರ್ ಒನ್ ಆಫ್ ದೋಸ್ OG ಕನ್ನಡ ರ್ಯಾಪರ್ಸ್. ಈಗ ಕನ್ನಡ ರ್ಯಾಪ್ ತುಂಬ ಬೆಳೀತಾ ಇದೆ. ವಿ ಸಿ ಅ ಲಾಡ್ ಆಫ್ ರ್ಯಾಪರ್ಸ್ ಕಮಿಂಗ್ ಇನ್. ಬಟ್ ನೀವು 10-15 ವರ್ಷ ಮುಂಚೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಷ್ಟೊಂದು ಫೇಮಸ್ ಇರಲಿಲ್ಲ, ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಸೊ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್? ಐಡಿಯಾ ಹೆಂಗೆ ಬಂತು? ಆ್ಯಂಡ್ ಆ ಜರ್ನಿ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದರೆ. ಸೊ ಸ್ಟಾರ್ಟಿಂಗ್ ಬಂದು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಒಂದಿಷ್ಟು ಡಿಪ್ರೆಷನ್ ಡೇಸ್ ಎಲ್ಲ ಇತ್ತು, ಬ್ಯಾಕ್ಲಾಗ್ಸ್ ಇತ್ತು. ಸೊ ನಾನೇನು ಮಾಡ್ತಾ ಇದ್ದೆ, ನಾಟ್ ಇಂಜಿನಿಯರ್, ಡಿಗ್ರಿ ಓದ್ತಾ ಇದ್ದೆ. ಸೊ ಅವಾಗ ಬ್ಯಾಕ್ಲಾಗ್ಸ್ ಇರೋ ಟೈಮಲ್ಲಿ ಏನೋ ಒಂದು ಬರೆಯೋಣ ಅಂತ ಅಂದ್ಬಿಟ್ಟು ಅವಾಗ ಇನ್ಸ್ಪೈರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಟೈಗಾ ಅಂತ ರ್ಯಾಪರು ಫಾರಿನಲ್ಲಿರೋರು, ಅವ್ರದ್ದು ಒಂದು ರ್ಯಾಪ್ ವರ್ಸು 16 ಲೈನ್ಸ್ನ ನಾನು ನೋಡಿದೆ TV ನೋಡಿಬಿಟ್ಟು. ಅದು ನನಗೆ ಇನ್ಸ್ಪೈರ್ ಆಯಿತು. ಇದನ್ನು ಕನ್ನಡದಲ್ಲಿ ಬರೆದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಅದು ನನಗೆ 3 ತಿಂಗಳು ತಗೊಂತು. ಅಂದರೆ ಬರೀ ಆ 16 ಲೈನ್ನ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನನ್ನ ಸ್ಟೈಲಲ್ಲಿ ಬರೆಯೋಣ ಅಂತ. ದಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್. ಗಾಟ್ ಇಟ್. ಸೊ ಯಾರೋ ಬರೆಯೋಕ್ಕೆ ಅಂತ ಹೋಗೋರಿಗೆ ನಾನು ಅದೇ ಸಜೆಷನ್ ಕೊಡೋದು, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಮುಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನೆಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಐ ಥಾಟ್ ಆಫ್ ರೆಕಾರ್ಡಿಂಗ್ ಇಟ್ ಸಮ್ವೇರ್. ಬಟ್ ನನಗೇನು ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದನ್ನು ಬರ್ಕೊಂಡು ನಾನು ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ಕಾಲೇಜಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ನಡೀತಾ ಇತ್ತು. ಸಿಂಗಿಂಗ್ ಕಾಂಪಿಟೇಷನ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲ ಕ್ಲಾಸಲ್ಲೂ ಬಂದು ಹೆಸರು ಬರ್ಕೋತಾ ಇದ್ರು ಇಂಟರ್ ಕ್ಲಾಸ್ದು ಕಾಂಪಿಟೇಷನ್ಗೆ ಅಂತ. ನಮ್ಮ ಕ್ಲಾಸಲ್ಲಿ ಯಾರೂ ಸಿಂಗಿಂಗ್ಗೆ ಕೊಟ್ಟೇ ಇರಲಿಲ್ಲ. ಅದೇನೋ ಸಡನ್ನಾಗಿ ನನ್ನ ಕೈ ಹಿಂಗೆ ಮೇಲೆ ಬಂದ್ಬಿಡ್ತು. ಅಲ್ಲಿ ನನ್ನ ಹೆಸರು ಬರ್ಕೊಂಡ್ರು. ಆಟಾಡ್ತೀಯ ನೀನು ಅಂತ ಕ್ಲಾಸವರೆಲ್ಲ ಕೇಳೋ ಸ್ಟಾರ್ಟ್ ಮಾಡಿ. ಇಲ್ಲ ನಾನು ಏನೋ ಮಾಡ್ತೀನಿ, ನಾನು ರ್ಯಾಪ್ ಅಂತಲೂ ಹೇಳಿಲ್ಲ, ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಅಟೆಂಪ್ಟ್, ನೋಡೋಣ ಅಂತ ಅಂದ್ಬಿಟ್ಟು.
ದೆನ್ ಅವಾಗ ನಾನು ಪರ್ಫಾರ್ಮ್ ಮಾಡಿದ ದಿನ ಎಲ್ಲರೂ ಕ್ಲಾಪ್ಸು ವಿಸಿಲು ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಪ್ರಿನ್ಸಿಪಲೂ ಕರೆದ್ಬಿಟ್ಟು ಇದು ಯಾವ್ದು ಫಿಲಮ್ಗೆ ನಾವು ಮಾಡಿದ್ದೀರಾ ನೀವು ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಏನೋ ಪೊಟೆನ್ಷಿಯಲ್ ಇದೆ ನಂದು ಅಂತ ಅನ್ಸಕ್ಕೆ ಅವಾಗೇ ನನಗೆ ಸ್ಟಾರ್ಟ್ ಆಗಿದ್ದು. ಒಂದು ಸೈನ್. ಆಮೇಲೆ ಅದು ವಿಡಿಯೋ ಒಂದು ರೆಕಾರ್ಡ್ ಆಗಿದ್ದು. ಅದು ಬಂದ್ಬಿಟ್ಟು ಇವಾಗ ನಾನು ಮದುವೆ ಆಗಿರೋ ಹುಡುಗಿನೇ ಅವಾಗ ನನ್ನ ಗರ್ಲ್ ಫ್ರೆಂಡು ಆ ಟೈಮಲ್ಲಿ. ಸೊ ಲವ್ ಸ್ಟೋರಿ ರೆಕಾರ್ಡ್ ಮಾಡಿ ಅದನ್ನ ನನಗೆ ವಿಡಿಯೋ ಕೊಟ್ಟಿದ್ರು. ಸೊ ಅದನ್ನ ತಗೊಂಡೋಗಿ ನಾನು ಅವಾಗ ಫೇಸ್ಬುಕ್ಕಲ್ಲಿ ಅಪ್ಲೋಡ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅಲ್ಲೂ ವೈರಲ್ ಆಯಿತು. ಸೊ ಅಲ್ಲೂ ವೈರಲ್ ಆದಾಗ ಎಮ್ ಸಿ ಬಿಜ್ಜು ಬಂದ್ಬಿಟ್ಟು ನನ್ನ ಸ್ಕೂಲ್ ಸೀನಿಯರು. ಓಕೆ. ಸೊ ಅವಾಗ ನನಗೂ ಅವ್ರಿಗೂ ಅಷ್ಟು ಇದಿರ್ತಿರ್ಲಿಲ್ಲ, ಸುಮ್ಮನೆ ಹಾಯ್ ಬಾಯ್ ಅಂದ್ಕೊಂಡು ಇರ್ತಾ ಇದ್ರಿ. ಬಟ್ ಅವ್ರಿಗೆ ಅವಾಗಿಂದನೇ ಮ್ಯೂಸಿಕ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಸೊ ಇಬ್ಬರು ಹಂಗೆ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ನಾವು ಓದೋದು ಬೇರೆ ಕಡೆ, ಅವ್ರು ಓದೋದು ಬೇರೆ ಕಡೆ ಅದೆಲ್ಲ ಆಯಿತು. ಯಾವಾಗ ಅವ್ರು ಫೇಸ್ಬುಕ್ಕಲ್ಲಿ ಅದನ್ನು ನೋಡಿದ್ರು, ದೆನ್ ಹಿ ಕಾಲ್ಡ್ ಮೀ ಆ್ಯಂಡ್ ಸೆಡ್ ಬಾ ನಿಂಗೇನೋ ಸರ್ಪ್ರೈಸ್ ಇದೆ ಅಂತ ಹೇಳಿ ಕರೆಸ್ಕೊಂಡು ನೋಡಿದ್ರೆ ಮನೇಲಿ ರೆಕಾರ್ಡಿಂಗ್ ಸ್ಟುಡಿಯೋ ಸೆಟಪ್ ಇದೆ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಸೆಟಪ್ ನೋಡಿ ಫುಲ್ಲು ಖುಷಿಯಾಗಿ ದೆನ್ ಹಿ ಸೆಡ್ ಏನಾದರೂ ಮಾಡೋಣ, ಟ್ರ್ಯಾಕ್ಸ್ ಮಾಡೋಣ, ನಾನು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ದೆನ್ ಅಲ್ಲಿಂದ ಕಂಪ್ಲೀಟ್ಲಿ ಚೇಂಜ್. ನೀವು ಬಿಜ್ಜುವ್ರ ಬಗ್ಗೆ ಹೇಳುವಾಗ ನಂಗೆ ಏನೋ ನೆನಪಾಯಿತು. ಇವರು ನಿಮ್ಮ ಫ್ರೆಂಡ್ ಜೋ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಜಾಯ್ ಅವ್ರ ಜೊತೆ. ಜಾಯ್ ಅವರು ಏನೋ ತಿಂಡ್ಲು ಬಾಯ್ಸ್ ಅಂತ ಹೇಳಿದ್ರು. ಏನು ಕತೆ ಅದು? ನೀವೆಲ್ಲ ಒಂದು ಗ್ಯಾಂಗ ಹಾಗೆ? ತಿಂಡ್ಲು ಬಾಯ್ಸ್ ಬಂದು ಅದು ಸುಮ್ಮನೆ ಒಂದು ಪ್ಯಾಷನ್, ಒಂದು ಜೋಶಲ್ಲಿ ಬಂದಿರೋ ಸಾಂಗ್. ಅದು ಮಾಡಲೇಬೇಕು ಅನ್ನೋ ಥರ ಏನು ಕುತ್ಕೊಂಡು ಡಿಸ್ಕಷನ್ ಥರ ಇರಲಿಲ್ಲ. ಜಸ್ಟ್ ಸುಮ್ಮನೆ ಬೀಟು ಹೋಗ್ತಾ ಇರಬೇಕಾದ್ರೆ ಇದನ್ನ ತಿಂಡ್ಲು ಮೇಲೆ ಮಾಡಿದ್ರೆ ಹೆಂಗಿರುತ್ತೆ. ನಿಮ್ಮ ಏರಿಯಾ ಅಲ್ಲ? ನಮ್ಮ ಏರಿಯಾ ತಿಂಡ್ಲು ಬಂದು. ಸೊ ಅಲ್ಲಿ ರೇಸರ್ಸ್ದೇ ಒಂದು ಫ್ಯಾಮಿಲಿ ಇದೆ. ಓಕೆ. ಸೊ ಇವು ವಿಶ್ವನಾಥ್ ಅಂತ ಅಂದ್ಬಿಟ್ಟು ಅವ್ರು ಬಂದು ಬ್ಯಾಕ್ ಇನ್ ದೋಸ್ ಡೇಸ್ ಅವರು ಇದು ಥೈಲ್ಯಾಂಡಲ್ಲಿ ಮೋಟೋ ಜಿ ಪಿ ಆ ಟೈಮಲ್ಲಿ ಅವರು 3rd ಪ್ಲೇಸ್ ಬಂದಿದ್ರು ವರ್ಲ್ಡ್ಗೆ. ಸೊ ಅದು ಬಂದ್ಬಿಟ್ಟು ತಿಂಡ್ಲುಗೆ ಹೆಮ್ಮೆ ಅದು. ಅಫ್ಕೋರ್ಸ್. ಸೊ ಅದು ಅವ್ರಿಗೆ ಅವಾಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ನಡೀತಿತ್ತು. ನಮಗೆ ಅದು ಅವಾಗ ನಾವು ಅಷ್ಟು ನೋಡಿರಲಿಲ್ಲ ಚಿಕ್ಕವರಿರುವಾಗ. ನಾವು ಬೆಳೆದಾದ್ಮೇಲೆ ನಮ್ಗೆ ಅರ್ಥ ಆಯ್ತು, ಓಕೆ ಈ ವ್ಯಕ್ತಿ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂತೇಳಿ. ಆಮೇಲೆ ಫ್ಯಾಮಿಲಿ ಟ್ರೀ ಅವ್ರದ್ದೆಲ್ಲ ನೋಡಿದಾಗ ಎಲ್ಲರೂ ರೇಸರ್ಸು. ಸೊ ಇವಾಗ ದೇವ್ ಅಂತ ಒಬ್ಬರು ಇದ್ದಾರೆ, ಅವ್ರು ಇವಾಗ ಫುಲ್ಲು ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫ್ಯಾಮಿಲಿಯಿಂದನೇ ಇದೆಲ್ಲ ಬಂದಿರೋದ್ರಿಂದ ಇವ್ರದ್ದು ಇನ್ವಾಲ್ವ್ ಮಾಡೋಣ ಇದರಲ್ಲಿ ಸಾಂಗಲ್ಲಿ ತಿಂಡ್ಲು ಬಾಯ್ಸ್ ಅಂದ್ಬಿಟ್ಟು ಅಂತೇಳಿ. ಸೊ ತಿಂಡ್ಲು ಬಗ್ಗೆನೂ ಹೇಳ್ತಾ ಹಾಗೆ ಇದು ರೇಸರ್ ಫ್ಯಾಮಿಲಿ ಬಗ್ಗೆನೂ ಹೇಳಿ ನಮ್ದೊಂದು ಪ್ರೈಡು ತಿಂಡ್ಲು ಅಂದರೆ ಅನ್ನೋ ಥರ ಒಂದು ಹುಡ್ ವಿಡಿಯೋ, ಪ್ರಾಪರ್ ವಿಡಿಯೋ ಎಲ್ಲ ಬಾಯ್ಸ್ನೆಲ್ಲ ಹಾಕ್ಕೊಂಡು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 0 ಬಜೆಟ್ಟು ಆ ಟೈಮಲ್ಲಿ, ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಆವಾಗ ಏನಾಯಿತು, ಅಲ್ಲಿ ತಿಂಡ್ಲೋರು ಆನಂದಣ್ಣ ಅಂತ ಒಬ್ಬರು ದೊಡ್ಡವರು, ಅವ್ರೇನು ಮಾಡಿದ್ರು, ಹಿಂದಿನ ದಿವಸ ಅವ್ರಿಗೆ ವಿಷಯ ಗೊತ್ತಾಯಿತು ಹಿಂಗೆ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹುಡುಗರು ಅಂತಂದ್ಬಿಟ್ಟು. ಬಟ್ ಅಷ್ಟು ದುಡ್ಡು ಇರಲಿಲ್ಲ ನಮ್ಮ ಕೈಲಿ, ಏನೋ ಜೋಡಿಸಿ ಇಟ್ಕೊಂಡಿದ್ವಿ. ಆಮೇಲೆ ಅವ್ರು ಕರೆದ್ಬಿಟ್ಟು ಏನಪ್ಪಿ ಏನು ಮಾಡಬೇಕು, ಏನಾದರೂ ಮಾಡಬೇಕಾ ನಾವು ಅಂತ ಕೇಳಿದಾಗ, ಹ್ಞೂ ಅಣ್ಣ ಹಿಂಗೆ ಕ್ಯಾಮ್ರಾದೇನೋ ಸ್ವಲ್ಪ ಇದೇನೋ ನೋಡಿ ಅಂತ ತಕ್ಷಣ ಅವರು ಸರಿ ಆಯಿತು ಆಫೀಸಿಗೆ ಬಾ ನೀನು ಅಂತ. ಅವರು ತಿಂಗಳಲ್ಲಿ ಆಫೀಸ್ ಇತ್ತು. ಹಿಂದಿನ ದಿವಸನೇ ಅವರು ಅಮೌಂಟ್ ಕೊಟ್ಬಿಟ್ರು. ನಾವು ಹೋಗಿ ಕ್ಯಾಮ್ರಾ ಎಲ್ಲ ತಂದು ಎಲ್ಲ ಫುಲ್ ಖುಷಿ ಸ್ಟಾರ್ಟು. ಸೊ ಆಮೇಲೆ ಹುಡುಗರಿಗೆಲ್ಲ ಫೋನ್ ಹಾಕಿ ಎಲ್ಲರನ್ನೂ ಗುಡ್ಡೆ ಹಾಕಿ, ಮತ್ತು ಬೇರೆ ಬೇರೆ ಏರಿಯಾಯಿಂದ ಎಲ್ಲ ಬಂದು ಎಲ್ಲರೂ ಒಂದಿಷ್ಟು ಜನ ಸೂಪರ್ ಬೈಕ್ಸ್ ತಂದಿದ್ರು. ಆಮೇಲೆ ರಾಕೇಶ್ ಅಂತ ಅಂದ್ಬಿಟ್ಟು ಅವರು ಫೇಮಸ್ ಇದು ಸ್ಟಂಟ್ ರೈಡರು. ಸೊ ಅವ್ರ ಬೈಕ್ಸ್ ಎಲ್ಲ ತಂದು, ಆಮೇಲೆ ದೇವ್ ಕೂಡ ಅವ್ರ ಬೈಕ್ ತಂದು ಎಲ್ಲ ಸ್ಟಂಟ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಒಂದು ಹೆಂಗೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಇದೊಂಥರ ಬೈಕ್ಸ್ನ ಹಿಂಗೆ ತೋರಿಸ್ಕೊಂಡು ಮಾಡಿರೋದು ವಿಡಿಯೋ ಅಂತ. ಇವಾಗಿನ ಕ್ವಾಲಿಟಿ ಡಿಫರ್ ಆಗುತ್ತೆ. ಬಟ್ ಅವಾಗ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಫಸ್ಟ್ ಟೈಮ್ ಒಂದು ಅಟೆಂಪ್ಟ್ ಈ ಥರ ಮಾಡಿದೀವಿ ಅಂತ ಕೇಮ್ ಔಟ್ ವೆರಿ ಗುಡ್. ಡಿಸ್ಕ್ರೈಬ್ ಮಾಡ್ಬಿಟ್ಟು ನಾನು ವಿಡಿಯೋ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೇ ಜಾಯ್ ಫುಲ್ಲು ಎಗರಾಡ್ಕೊಂಡು ವಿಡಿಯೋ ಮಾಡಿ. ಜಾಯ್ ನೋಡ್ತಾ ಇದ್ದಾರೆ ನೋಡಿ, ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ಓಕೆ, ಸೊ ಕಮಿಂಗ್ ಆನ್ ಟು ದ OG scenes, there's one place any performer in Bangalore will relate to, the Humming Tree. ಸೊ ನೀವು ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ? ಹಮ್ಮಿಂಗ್ ಟ್ರೀಯಲ್ಲಿ ಪರ್ಫಾರ್ಮ್ ಮಾಡಿದೆ. ಸ್ಮೋಕಿ ದ ಗೋಸ್ಟ್ ಅಂತ ಇದ್ದಾರೆ ರ್ಯಾಪರು. ಸೊ ಬ್ರದವಿ ಅವರು ಮುಂಚೆ ಮಚಾಸ್ ವಿತ್ ಆಟಿಟ್ಯೂಡ್ ಅಂತ ಒಂದು ಟೀಮಲ್ಲಿ ಇದ್ದವರು ಅವರು. ಸೊ ಅವ್ರ ಜೊತೆ ಅವರು ನಮ್ಮನ್ನ ಕರ್ಸ್ಕೊಂಡು ನಾನು ಬಿಜ್ಜು ಹೋಗಿ ಪರ್ಫಾರ್ಮ್ ಮಾಡಿದ್ವಿ. ಬಿಜ್ಜು ಸುಮಾರು ಮಾಡ್ತಿದ್ರು ಶೋಸು. ಆ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದೆ. ಸೊ ಒನ್ ಆಫ್ ದ ಶೋಗೆ ನಾನು ಹೋಗಿ ಪರ್ಫಾರ್ಮ್ ಮಾಡಿದ್ದೆ. ಅದೇ ಹಮ್ಮಿಂಗ್ ಟ್ರೀ ಇದರಲ್ಲೇ ಫಸ್ಟ್ ಟೈಮು ನೇಜಿ ಮತ್ತು ಡಿವೈನ್ ಬಂದಿದ್ರು. ಅವಾಗ ಇನ್ನೂ ಸ್ಟಾರ್ಟಿಂಗ್ ಇದರಲ್ಲಿ ಅವ್ರದ್ದು ಪೀಕ್ ಅವಾಗ ಸ್ಟಾರ್ಟ್ ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರು ಬಂದಾಗ ಅದಕ್ಕೂ ಮುಂಚೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ರು ಇವರೆಲ್ಲ ನನಗೆ. ಸೊ ನೇಜಿ ಬಂದ್ಬಿಟ್ಟು ಅಲ್ಲೇ ಸ್ಟೇಜ್ ಮೇಲೆ ಶೌಟ್ಔಟ್ ಕೊಡೋದು, ಮಾರ್ಟಿನ್ ಬಂದಿದ್ದಾನೆ ಇಲ್ಲಿ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಅದೊಂಥರ ಚೆನ್ನಾಗಿತ್ತು. ಒಂದು ವೈಬ್ ಮುಂಬೈ ಬ್ಯಾಂಗ್ಳೂರು ಅಂತ ಅಂದ್ಕೊಂಡು ಅದು ಹಂಗೆ ಹೋಗ್ತಾ ಮುಗ್ದಾದ್ಮೇಲೆ ಆಮೇಲೆ ಡಿವೈನ್ ಸಿಕ್ಕರು. ಡಿವೈನ್ನ ಮಾತಾಡಿಸ್ದೆ. ಆಮೇಲೆ ಬ್ರದವಿನೂ ಅಲ್ಲೇ ಬಂದಿರು ಸಿಕ್ಕರು. ಬ್ರದವಿಗೆ ನನ್ನ ಟ್ರ್ಯಾಕ್ಸ್ ಕೂತಿತ್ತು.
ಅವರು ಚೆನ್ನಾಗಿ ಮಾಡಿದ್ಯಾ ಹಂಗೆ ಹಂಗೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ದಟ್ ಈಸ್ ಹೌ ಇಟ್ ವೆಂಟ್. ಚೆನ್ನಾಗಿ ಬಂತು ಅಲ್ಲಿ. ಅಲ್ಲಿಂದ ಮುಂದೆ ಹೋಗ್ತಾ ನಮ್ಮದೇ ಆದಂಥ ಶೋಸ್ಗಳು ಆಮೇಲೆ ಸ್ಟಾರ್ಟ್ ಆಗೋಕ್ಕಾಯಿತು. ಸೊ ನೀವು ಐ ಮೀನ್ ಕಾಂಟ್ರವರ್ಷಿಯಲ್ ಅಂತ ಅಲ್ಲ, ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಒಪಿನಿಯನ್ ಆಲ್ಸೋ. ಈಗ ಸಾಂಗ್ ರೈಟ್ ಮಾಡೋಕ್ಕೆ ಲಾಟ್ ಆಫ್ ಪೀಪಲ್ ಯೂಸ್ ಎ ಐ ಅಲ್ವಾ, ಎ ಇಸ್ ಅ ನ್ಯೂ ಟೆಕ್ನಾಲಜಿ. ಸೊ ನೀವು ಒಂದು ರೈಟರ್, ಸಿಂಗರ್, ರ್ಯಾಪರ್ ಆಗಿ ಶುಡ್ ವಿ ಯೂಸ್, ಶುಡ್ ವಿ ನಾಟ್? ಅಥವಾ ಇನ್ನೊಂದು ಥರ ಕೇಳ್ಬೋದು, ಸಮ್ ಪೀಪಲ್ ಸೇ ದಟ್ ನಾಟ್ ಅಂತ ಏನಿಲ್ಲ, ಅದನ್ನ ಯು ಶುಡ್ ಯೂಸ್ ಇಟ್ ಟು ಹೆಲ್ಪ್ ಯುವರ್ ಸೆಲ್ಫ್ ಅಂತ. ಸೊ ನಿಮ್ಮ ಒಪಿನಿಯನ್ ಏನು ಎ ಐ ಅಥವಾ ಈ ಥರ ಟೂಲ್ಸ್ ಯೂಸ್ ಮಾಡೋದು, ಎಸ್ಪೆಷಲಿ ಫಾರ್ ರೈಟಿಂಗ್? ಬಿಕಾಸ್ ನೀವು ಬರೆದಾಗ ಒಂದು ಒರಿಜಿನಾಲಿಟಿ ಅಂತ ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿಂದ ಬರೀತೀರ. ಎ ಐ ಕೊಟ್ಟಾಗ ಆಲ್ಮೋಸ್ಟ್ ರೈಮಿಂಗ್ ವರ್ಡ್ಸ್ ಎಲ್ಲ ಅದೇ ಕೊಟ್ಬಿಡುತ್ತೆ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಯೂಸಿಂಗ್ ಎ ಐ ಫಾರ್ ರೈಟಿಂಗ್? ನಾನು ChatGPT ಚೆಕ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಬಟ್ ಏನು ಅಂತಂದರೆ ಬೇಕಾಗಿರೋ ಥರದ್ದು ಅದೇನು ನಮ್ಗೆ ಸಿಗಲ್ಲ, ಅಂಥ ಇನ್ಫಾರ್ಮೇಷನ್ ಏನಿರಲ್ಲ. ಏನಕ್ಕೆ ಅಂತಂದರೆ ಇವಾಗ ನಾವು ಜಸ್ಟ್ ಒಂದು ಸಿನಾನಿಮ್ಸ್ ಹುಡ್ಕೊಬೋದು, ಇಲ್ಲ ಒಂದು ರೈಮಿಂಗ್ ಅಂತಲೇ ನಾವು ಹಾಕ್ಕೊಂಡ್ರು ಕಂಪ್ಲೀಟ್ ಮಾಡಬೇಕಾಗಿರೋದು ನಾವೇನೆ. ಇವಾಗ ನಾವೇ ಬೇಕಾದ್ರೆ ಟೈಪ್ ಮಾಡಿಬಿಟ್ಟು ರ್ಯಾಪ್ ಲೈನ್ ಹಾಕ್ಕೊಡು ಹಾಗೆ ಅಂತೆಲ್ಲ ಹೇಳಿದ್ರು ನಮಗೆ ಇವಾಗ ನಾನು ಮಾರ್ಟಿನಿಯೋ ಹೇಗೆ ರೆಪ್ರೆಸೆಂಟ್ ಮಾಡಬೇಕಾಗಿದೆ ಅದು ಅಲ್ಲಿ ಕೊಡೋಕ್ಕಾಗಲ್ಲ, ಅದು ನನಗೆ ಕೊಡೋಕ್ಕಾಗಲ್ಲ. ಅದೇನು ಕೊಡ್ಬೋದು ಅಂತಂದರೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು, ವಾಪಸ್ ನಿನಗೆ ಕೊಡ್ಬೋದು, ಇಷ್ಟೇ. ಅದು ಮಾಡೋಕ್ಕಾಗಲ್ಲ. ನಿಮ್ಮ ಒರಿಜಿನಾಲಿಟಿ ನಾವೇ ಅದನ್ನು ಲಾಸ್ಟಲ್ಲಿ ಇದು ಮಾಡಿ, ನೀವು ಆ ಎ ಐಯಿಂದನೂ ತೊಗೊಳ್ಳಿ, ಇಲ್ಲ ಸ್ವಂತ ಕುತ್ಕೊಂಡು ಬರೀರಿ, ಇಲ್ಲ ಫ್ರೆಂಡನ್ನು ಹೇಳ್ತಾ ಇದ್ದ ಅದನ್ನು ಕೇಳಿಸ್ಕೊಳ್ಳೋದು ಬರೆದ್ಬಿಡಿ. ಬಟ್ ಲಾಸ್ಟಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಲೈಕ್ ಆಡಿಯನ್ಸ್ಗೆ ಇದಿಷ್ಟ ಆಗಲೇಬೇಕು ಅಂತ. ಯಾಕೆ ಅಂತಂದರೆ ಎಂಡ್ ಆಫ್ ದ ಡೇ ಅದು ಹೋಗೋದೇ ಆಡಿಯನ್ಸ್ಗೆ. ಇಲ್ಲಾಂದರೆ ಸುಮ್ಮನೆ ಪರ್ಸ್ನಲ್ ಟ್ರ್ಯಾಕ್ ಆಗಿಬಿಡುತ್ತೆ, ಡ್ರಾಫ್ಟ್ ಆಗಿಬಿಡುತ್ತೆ. ಗಾಟ್ ಇಟ್. ಸೊ ಆ್ಯಂಡ್ ಸ್ಪೀಕಿಂಗ್ ಅಬೌಟ್ ಆಡಿಯನ್ಸ್, ನಿಮಗೆ ಲೈವ್ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ ಎಷ್ಟೊಂದು ಕಡೆ, ವಿಚ್ ಇಸ್ ಯುವರ್ ಫೇವ್ರೆಟ್ ಲೈವ್ ಪರ್ಫಾರ್ಮೆನ್ಸ್ ಇಷ್ಟು ವರ್ಷಗಳಲ್ಲಿ, ವೇರ್ ಆಡಿಯನ್ಸ್ ತುಂಬ ರಿಯಾಕ್ಟ್ ಮಾಡಿ ಅವ್ರ ದೇವರ್ ಲೈಕ್ ನಿಮ್ಮ ಸಾಂಗ್ ಕೇಳಿ ಹುಚ್ಚೆದ್ದಿದ್ದು ಅಂತ ಹೇಳ್ತಾರಲ್ಲ, ಆ ಥರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆ ಆ್ಯಂಡ್ ಓವರ್ ದ ಡೆಕೆಡ್? ಅಂದರೆ ಜಸ್ಟ್ ಒಂದಲ್ಲ, ಸುಮಾರಿದೆ. ಅಫ್ಕೋರ್ಸ್ ಸುಮಾರಿದೆ. ಅದರಲ್ಲಿ ಒಂದು ವೆರಿ ಅರ್ಲಿ ಸ್ಟೇಜಲ್ಲಿ ನಮ್ಗೆ ಅವಾಗ ಫಸ್ಟ್ ನಮ್ಮ ಗ್ರೂಪ್ನ ಕರ್ಕೊಂಡು ನಾವು ಪರ್ಫಾರ್ಮೆನ್ಸ್ಗೆ ಅಂತ ಒಂದು ಕಾಲೇಜ್ ನಮ್ಮನ್ನ ಬುಕ್ ಮಾಡಿದ್ದು. ಕಾಲೇಜ್. ಸೊ ಅವಾಗ ಬಂದು ಅದು ತುಂಬ ಹಿಂದೆ, ಅವಾಗ ಬಂದು ಎಲ್ಲರಿಗೂ ಸೇರಿಸಿ 15,000 ರೂಪಾಯಿ ಅಂತ ಅಂದ್ಬಿಟ್ಟು ಇದು ಮಾಡಿದರು. ಅದೇ ನಮ್ಮ ದೊಡ್ಡ ಚೆಕ್ ಥರ ಅವಾಗ. ನಾ ಎಲ್ಲರಿಗೂ ಪ್ಲ್ಯಾನ್ ಮಾಡಿ ಇವನ್ ಜಾಯ್ ಎಲ್ಲರೂ ಇದ್ವಿ, ಎಲ್ಲ ಒಟ್ಟಿಗೆ ಹೋಗಿ ಹೆಂಗಿರುತ್ತೋ ಏನಪ್ಪ ಕಾಲೇಜು, ಇಷ್ಟೆಲ್ಲ ನಮ್ಗೆ ದೊಡ್ಡ ವಿಷಯ ಅದು. ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಿ ಪರ್ಫಾರ್ಮ್ ಮಾಡೋಣ ಅಂತ ಹೋದಾಗ ನೋಡಿದ್ರೆ ತುಂಬ ದೊಡ್ಡ ಕ್ರೌಡು, ಟಮಟೆ ಗಿಮಟೆ ಎಲ್ಲ ಇದೆ, ಎಲ್ಲ ಥರ ಸೆಲೆಬ್ರೇಷನ್ ನಡೀತಾ ಇದೆ. ನಾವೇ ಒಂಥರ ವಿ ಆರ್ ಫೀಲಿಂಗ್ ಇನ್ಸೆಕ್ಯೂರ್. ಅಂದರೆ ಕಾಲೇಜ್ ಡೇಸ್ ಮುಗೀತು, ಇವಾಗ ಶೋಸ್ ನಡೀತಾ ಇದೆ, ಇದು ಫಸ್ಟ್ ಒಂದು ಬ್ರೇಕ್ ಥ್ರೂ ಥರ ಸ್ಟಾರ್ಟ್ ಆಗಿದೆ, ಸಮಥಿಂಗ್ ಬಿಗ್ ಇದು. ಸೊ ಅದೊಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಹೋಗಿ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಿಟ್ರಲಿ ಕ್ರೌಡಲ್ಲೆಲ್ಲ ಅವ್ರವರೇ ಹುಡುಗರನ್ನೇ ಎಲ್ಲ ಎಗರಿಸ್ತಾ ಇದ್ದಾರೆ ಮೇಲೆ. ಅದು ನೋಡೋದೇ ಒಂದು ಚಂದ. ಅದನ್ನ ನೋಡ್ಬಿಟ್ಟು ಜಾಯನ್ ಮಾಡ್ಬಿಟ್ಟ, ಅವ್ನು ಸ್ಟೇಜಿಂದ ಹೋಗಿ ಅವ್ರ ಮೇಲೆ ಎಗರ್ಬಿಟ್ಟ. ಈ ಥರ ಅಂದರೆ ಇದೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್. ಇದು ಪದೇ ಪದೇ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಅದು ಹೆಂಗೆ ಝೋನ್ ನಂಗೆ ಕನೆಕ್ಟ್ ಆಗಿರುತ್ತೋ ಅದೇ ಥರ ಅದು ಹೋಗ್ಬಿಟ್ಟಿದೆ. ಯು ಆರ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಎಲ್ಲ ರೀತಿಯಲ್ಲಿ ಫಾಸ್ಟ್ ಆಗಿರ್ತೀವಿ. ಏನಾದರೂ ಮಾಡಬೇಕು ಒಂದು ಜೋಶ್ ಇರುತ್ತೆ. ಇವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ, ಇವಾಗ ಬಿಸ್ನೆಸ್ ಇರುತ್ತೆ, ಓಕೆ ವಿಲ್ ಸಿ ಹೌ ಇಟ್ ಗೋಸ್ ಅನ್ಕೊಂಡಿರ್ತೀವಿ. ಬಟ್ ಅವಾಗಲ್ಲ ಕರೆದ್ರ ಸರ ನಡೀರಿ ಸರ್, ಹೋಗ್ಬಿಡೋಣ, ಮಾಡೇ ಬಿಡೋಣ. ಸೊ ಆ ಜೋಶೇ ಬೇರೆ. ಸೊ ಆ ಜೋಶಲ್ಲಿ ಆ ಕ್ರೌಡ್ ಅವ್ರೆ ವಾಪಸ್ ನಮ್ಗೆ ಜೋಶ್ ಕೊಡೋದು, ಆ ಎನರ್ಜಿ ವಾಪಸ್ ಕೊಟ್ಟಾಗ ಆ ಥರ ಮೂಮೆಂಟ್ಸ್ ಮತ್ತೆ ಸಿಗಲ್ಲ. ಯಾಕಂದ್ರೆ ಏಜ್ ಆಗ್ತಾ ಹೋಗ್ತಾ ಇರುತ್ತೆ, ಬರೀ ಎಕ್ಸ್ಪೀರಿಯನ್ಸ್ ಅಷ್ಟೇ, ವಿ ಕ್ಯಾರಿ ಆನ್ ಅಷ್ಟೇ. ಟ್ರೂ. ಐ ಮೀನ್ ದಿಸ್ ಇಸ್ ವೆರಿ ವೆಲ್ ಸೆಡ್. ಸೊ ಸ್ಪೀಕಿಂಗ್ ಅಬೌಟ್ ಯಂಗ್ ಕ್ರೌಡ್, ಐ ಆಮ್ ಶೋರ್ ನಿಮ್ಮನ್ನ ನೋಡಿದ್ರೆ ಲಾಟ್ ಆಫ್ ಯಂಗ್ ರ್ಯಾಪರ್ಸ್, ಆಸ್ ಐ ವಾಸ್ ಸೇಯಿಂಗ್, ಕನ್ನಡ ರ್ಯಾಪಿಂಗ್ ಸೀನ್ ತುಂಬ ಬೆಳೀತಾ ಇದೆ ಈಗ. ಸೊ ಯಂಗ್ ವ್ಯೂವರ್ಸ್ ನೋಡ್ತಾ ಇರ್ತಾರೆ ನಮ್ಮ ಶೋನ ಈಗ. ಸೊ ಅವ್ರಿಗೇನಾದ್ರು ಮೆಸೇಜ್ ಕೊಡೋದಾದ್ರೆ ಅಥವಾ ಅವರು ಈಗ ರ್ಯಾಪಿಂಗ್ ಸ್ಟಾರ್ಟ್ ಮಾಡೋದಾದ್ರೆ, ವಾಟ್ ಯು ಡಿ ಸಜೆಸ್ಟ್? ರೈಟ್, ಲಿಸನ್, ಆರ್ ಪ್ರಾಬ್ಲಿ ನೀವು ಬಿಜು ಇದರ ಆರ್ ಎನಿ ಸೀನಿಯರ್ಸ್, ಕಾಂಟ್ಯಾಕ್ಟ್ ದೆಮ್. ಸೊ ಗೈಡೆನ್ಸ್ ಅಂತಾನೆ ಇದ್ರೆ ಒಂದು 2-3 ಪಾಯಿಂಟರ್ಸ್ ಅವ್ರಿಗೆ. ಸೊ ಗೈಡೆನ್ಸ್ ಏನು ಅಂತಂದರೆ, ಫಸ್ಟು ಬರೆಯೋದ್ರ ಬಗ್ಗೆ ಗಮನ ಬರಬೇಕು. ಯಾಕೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದೇ ಬರೆಯೋದ್ರಿಂದ. ಆಮೇಲೆ ಹಾಡುಗಳು ಚೆನ್ನಾಗಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರೀ ಒಂದು ಪರ್ಟಿಕ್ಯುಲರ್ ಆರ್ಟಿಸ್ಟ್ ಆಗಲಿ, 2-3 ಆಗಲಿ ಆ ಥರ ಬೇಡ. ನೀವು ಎಲ್ಲರೂ ಕೇಳಿ, ಎಲ್ಲರ ಹಾಡು ಕೇಳಿ, ಎಲ್ಲರ ಹಾಡಿಂದ ನಿಮ್ಗೆ ಹೆಂಗೆ ಇನ್ಸ್ಪೈರ್ ಆಗ್ತಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇದರಿಂದ ಏನೇನು ಔಟ್ಪುಟ್ ಬರುತ್ತೆ, ಕಾಪಿ ಅಂತಲ್ಲ. ಇವಾಗ ಅವ್ರು ಯಾರೋ ಮಾಡಿದ್ರು ಅಂದ ತಕ್ಷಣ ನೀವು ಅದೇ ರೀತಿ ನಾನೇ ಮಾಡ್ತೀನಿ ಅನ್ನೋದು ಆ ತಲೆ ಬಿಟ್ಬಿಡಿ.
ಏನು ಬೇಕಾಗಿದೆ ಇನ್ಪುಟ್ಟು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ಪಾಯಿಂಟಲ್ಲಿ. ಬಟ್ ಬ್ಲೈಂಡ್ ಆಗಕ್ಕೆ ಹೋಗಬೇಡಿ. ಇಲ್ಲ ನಾನು ಇವ್ನು ಹಿಂಗೆ ಇದ್ದಾನೆ, ಇದೇ ಥರ ನಾನು ಏನಾದರೂ ಮಾಡಿಬಿಡ್ತೀನಿ, ಇದೇ ಥರ ಅನ್ನೋದನ್ನ ಬಿಟ್ಬಿಡಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾನು ಇದೇ ಥರ ಏನಾದರೂ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಬರೆಯೋ ಟೈಮಲ್ಲೇ ಅವಾಗೇ ನನ್ನ ರೈಟಿಂಗ್ ಡಿಸೈನ್ ಅಲ್ಲೇ ಚೇಂಜ್ ಆಗೋಗ್ಬಿಟ್ಟಿತ್ತು ಇನಿಷಿಯಲಲ್ಲೇ. ಸೊ ಅದನ್ನು ನಾವು ಜಾಸ್ತಿ ಫೋಕಸ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಆವಾಗ ಒರಿಜಿನಾಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈ ಒರಿಜಿನಾಲಿಟಿನ ಕ್ಯಾರಿ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಇದು ಅಲ್ಲದೆ ಸಾಂಗ್ಸು ಎಲ್ಲ ಕೇಳ್ತಾರೆ, ಆಮೇಲೆ ವೀಡಿಯೋಸ್ ನೋಡ್ತಾರೆ, ಇನ್ಸ್ಪೈರ್ ಆಗ್ತಾರೆ, ಎಲ್ಲ ಥರ ಇರುತ್ತೆ. ಬಟ್ ಏನೋ ಒಂದು ಮೂಮೆಂಟ್ ಅವ್ರಿಗೆ ಕಟ್ಟಾಗ್ದಂಗೆ ಆಗ್ತಿರುತ್ತೆ. ಅದು ಎಲ್ಲಿ ಅಂತಂದರೆ ಫ್ಯಾಮಿಲಿ ಏನು ಮಾಡ್ತಾರೆ, ನೀನು ಅದು ಮಾಡಬೇಡ, ಇದು ಮಾಡಬೇಡ, ಇದೆಲ್ಲ ಹೇಳ್ತಾರೆ. ನಮ್ಮದ್ರಲ್ಲೂ ಹೇಳಿದರು. ನಾನು ಸಜೆಸ್ಟ್ ಮಾಡೋದೇನಂತಂದರೆ, ಬ್ಯಾಲೆನ್ಸ್ ಮಾಡೋಕ್ಕಾಯ್ತಾ, ವರ್ಕ್ ಬ್ಯಾಲೆನ್ಸ್ ಮಾಡಿ ನಿಮ್ಮ ಕೆಲಸದಿಂದ ನೀವು ರ್ಯಾಪ್ ಏನಾದರೂ ದುಡ್ಡು ಕೂಡಿಟ್ಕೊಂಡು ನಾನು ಇದರಲ್ಲಿ ಏನಾದರೂ ಮಾಡಿ ಅದನ್ನು ಮಾಡಿ. ಬಟ್ ನೀವು ನಿಮ್ಮ ಪೇರೆಂಟ್ಸ್ ಬಂದು ಅಷ್ಟೆಲ್ಲ ಓದಿಸಿ ನಿಮ್ಮನ್ನು ಇದು ಮಾಡಿರೋದ್ರಿಂದ ನೀವು ಅದನ್ನು ಕಡೆಗಣಿಸ್ಬಿಟ್ಟು ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅನ್ನೋ ಹುಚ್ಚತನ ಬೇಡ. ಯಾಕಂದರೆ ಸರ್ವೈವಲ್ ಇದರಲ್ಲಿ ಬೇಕು. ಆಮೇಲೆ ಕನ್ನಡ ರ್ಯಾಪ್ ಸೀನ್ನ ನೀವು ತೊಗೊಂಡಾಗ ಇಟ್ ಈಸ್ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಿದೆ ಕಂಪ್ಯಾರಿಟಿವ್ಲಿ. ಯಾಕೆ ಅಂತಂದರೆ ಬೇರೆ ಸ್ಟೇಟ್ ಅವ್ರದ್ದೆಲ್ಲ ನೋಡಿದಾಗ ಆ ರೀತಿ ಸಪೋರ್ಟ್ ಆಗಲಿ, ಆ ರೀತಿ ಅವ್ರಿಗೆ ಬರೋಂಥ ಇನ್ವೆಸ್ಟ್ಮೆಂಟ್ಸ್ ಆಗಲಿ, ಆ ರೀತಿಯಾದಂಥ ರೀಚ್ ಆಗಲಿ, ಅಲ್ಲೆಲ್ಲ 24/7 ಪ್ರಾಪರ್ ನಡೀತಾ ಇರುತ್ತೆ ಅಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನಾನು ಮೇಲೆ ಹೋಗ್ತೀನಿ, ಇಲ್ಲ ನೀನು ಮೇಲೆ ಹೋಗೋ, ಇಲ್ಲ ನಾನು ಮೇಲೆ ಹೋಗ್ತಾ ಇರ್ಬೇಕಾದ್ರೆ ನೀನು ಹೋಗ್ತಾ ಇದೆಯಾ, ಇರು ನಿನ್ಗೈತೆ, ಇದೇ ನಡೀತಾ ಇದೆ. ಇದನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಏನು ಮಾಡಿದ್ರೆ ಕರೆಕ್ಟು, ಹೆಂಗೆ ಒಂದಾಗಿದ್ದರೆ ಕರೆಕ್ಟು ಅಂತ. ಯಾಕಂದರೆ ನನ್ನ ಜರ್ನಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಫೋಕಸ್ ಮಾಡಿರೋದೇ ಎಲ್ಲ ಒಂದಾಗಿದ್ದರೆ ಹೇಗಿರುತ್ತೆ ಅಂತ. ನಿಮ್ಮ ಕಾಲು ಎಳೆದಿದ್ದಾರೆ? ಸುಮಾರು. ನಾವು ಬಿಟ್ಟಿಲ್ಲ, ನೀವು ಹೇಳಿದಿರ. ನಮ್ಮ ತಪ್ಪು ಮಾಡಿದಾಗ ಕಾಲು ಹಿಡಿದು ಹೇಳಿದ್ರೆ ನಾವು ಬಿಡಿಸ್ಕೊಂತೀವಿ, ಕಾಲಲ್ಲೇ ಬಿಡಿಸ್ಕೊಂತೀವಿ, ಕೈಯಿಂದ ಏನು ಬಿಡಿಸ್ಕೊಳಲ್ಲ. ಈ ಥರನೇ ಹೋಗ್ಬೇಕಾಗುತ್ತೆ. ಸೊ ಹೇಗೆ ಅಂತಂದರೆ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ. ಇನ್ನೊಂದೇನಂದರೆ ಸ್ಪೋರ್ಟಿವ್ ಆಗಿ ತೊಗೊಳ್ಳಿ. ಎಸ್ಪೆಷಲಿ ಇವಾಗ ರೀಸೆಂಟಾಗಿ ನೋಡಿದ್ರೆ ಒಂದು ರ್ಯಾಪ್ ಬ್ಯಾಟಲ್ ಈವೆಂಟ್ ನಾವು ಆರ್ಗನೈಸ್ ಮಾಡಿದ್ವಿ. ರ್ಯಾಪ್ ಬ್ಯಾಟಲ್ ಈವೆಂಟ್ ಇರಲಿಲ್ಲ. ನೀವು ಮುಂಬೈದು ಡೆಲ್ಲಿ ಸೀನ್ ತೊಗೊಂಡ್ಬಿಟ್ರೆ ತುಂಬ ವರ್ಷಗಳ ಹಿಂದೆ ಅವರೇ ವೆನ್ಯೂನ ಹೈಯರ್ ಮಾಡಿಬಿಟ್ಟು ಎಲ್ಲ ಆರ್ಟಿಸ್ಟ್ಗಳು ಸೇರಿಕೊಂಡು ಅವರೇ ಬ್ಯಾಟಲ್ಸ್ ಆರ್ಗನೈಸ್ ಮಾಡ್ತಾಯಿದ್ರು. ಇದಿಲ್ಲ ಇಲ್ಲೆಲ್ಲ ಏನು ಮಾಡ್ತಾರೆ, ಯಾರಾದರೂ ಕೊಟ್ಟರೆ ಏನಾದರೂ ಮಾಡಿದ್ರೆ ಮಾಡೋಣ ಈ ಯೋಚನೆ ಇದ್ದಾರೆ. ಬಟ್ ಅಲ್ಲೇನು ಮಾಡ್ತಾಯಿದ್ರು ಅಂತಂದರೆ ಅವ್ರವ್ರ ಸೇವಿಂಗ್ಸ್ ಹಾಕ್ಕೊಂಡೆಲ್ಲ ಮಾಡ್ಕೊತಾ ಇದ್ರು. ಇವಾಗ ಅಲ್ಲಿರೋ ಗ್ರೋತ್ಗೆ ಅವತ್ತದು ಮಾಡಿರೋದೇ ರೀಸನ್. ಟ್ರೂ. ಸೊ ಹಾಗೆ ಆ ರೀತಿ ಅಂತಾರಲ್ಲ, ಅಡಿಪಾಯ ಇಲ್ಲಿ ಬೇಕಾಗಿದೆ. ಆಮೇಲೆ ಇಲ್ಲಿ ಏನೋ ನಾನೊಬ್ಬನೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾರೊಬ್ರು ಮಾಡಿದಾಗ್ಲೂ ಇದು ಖುಷಿನೇ ಇದೆ ನಮಗೂ. ಸೊ ಅದು ಮಾಡೋರು ಬೇಕಾಗಿದೆ ಇಲ್ಲಿ ಮೇಜರಾಗಿ. ಸೊ ನಂದೇನಾದರೂ ಒಂದು ಅಳಿಲ್ ಸೇವೆ ಇದರಲ್ಲಿ ಇದೆ, ನಾನು ಮಾಡ್ತಿರೋದಕ್ಕೆ ನಂದು ಸ್ವಲ್ಪ ಆದರೂ ಏನಾದರೂ ಒಂದು ಹೆಲ್ಪ್ ನಾನು ವಾಪಸ್ ಕಮ್ಯುನಿಟಿಗೆ ಕೊಡಬೇಕಾಗಿದೆ ಅಂತಂದರೆ, ಈಗ ನಾನು ಮೊನ್ನೆ ಮಾಡಿದ್ದು ರ್ಯಾಪ್ ಇವೆಂಟು, ಆಮೇಲೆ ಒಂದಿಷ್ಟು NGOಸ್ಗೆ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ಕೊಟ್ಟಿರೋದು, ನಾಟ್ ಈವನ್ ಟೇಕಿಂಗ್ ಎನಿ ಪೆನಿ, ಎಲ್ಲೂ ಇಲ್ಲ, ಹೋಗ್ಬಿಡೋದು, ನಮ್ದೇನು ಸರ್ವಿಸ್ ಇದೆ ನಮ್ಗೆ ಕೊಡೋದು, ಎಂಟರ್ಟೈನ್ ಮಾಡೋದು, NGOಸ್ದೇನಿದೆ ಅವ್ರು ನಡೀತಾ ಇರುತ್ತೆ. ಬಟ್ ಏನಂತಂದರೆ ಅದೆಲ್ಲ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇರಬೇಕು. ಸೊ ದಟ್ ಈಸ್ ವೇರ್ ಇಟ್ ವಿಲ್ ಮೇಕ್ ಯು ಕಂಪ್ಲೀಟ್. ಮೇಕ್ ಸೆನ್ಸ್. ಸೊ ಈ ರ್ಯಾಪ್ ಬ್ಯಾಟಲ್ಸ್ ವಾಟ್ ಯು ಮೆನ್ಷನ್ ಅಲ್ಲ, ಸೊ ನ್ಯೂ ಟ್ಯಾಲೆಂಟ್ ಫಾರ್ ನ್ಯೂ ಬಡ್ಡಿಂಗ್ ಟ್ಯಾಲೆಂಟ್ ಪ್ರಾಬ್ಲಿ ಕಾಲೇಜ್ ಫೆಸ್ಟಲ್ಲೂ ಪ್ರಾಬ್ಲಿ ಅದೊಂದು ಎಲಿಮೆಂಟ್ ಆಗಿ ಇನ್ಕ್ಲೂಡ್ ಮಾಡ್ಬೋದಲ್ವಾ? ಮಾಡ್ಬೋದು. ನಮ್ಮ ಟೈಮಿಂದನೂ ಇದನ್ನು ನೋಡ್ಕೊಂಬಂದಿದ್ದೀನಿ. ಹೆಂಗೆ ಇಲ್ಲಿ ಸ್ವಲ್ಪ ಬ್ಯಾಡ್ ಆರ್ಗನೈಸಿಂಗ್ ಇದೆ. ಯಾವ ಥರ ಅಂತಂದರೆ, ರಿಗಾರ್ಡಿಂಗ್ ರ್ಯಾಪ್ ಬ್ಯಾಟಲ್ ಹೆಂಗೆ ಅಂತಾರೆ, ಇಟ್ ಶುಡ್ ಬಿ ಒನ್ ಆನ್ ಒನ್ ಇದ್ದಾಗೇ ಅದೊಂದು ಬ್ಯಾಟ್ಲ್ ಅನ್ನೋದು. ಇದೆಲ್ಲ ಕಲ್ಚರ್ ಅಲ್ಲಿಂದ ಬಂದಿದೆ ಅಂದಾಗ ಅದನ್ನು ಕರೆಕ್ಟಾಗಿ ನೋಡಿಲ್ಲ ಯಾರೂ. ಏನಾಗಿದೆ ಇಲ್ಲಿ ಅಂದರೆ, ನೀನೊಂದು ಸಾಂಗ್ ಪರ್ಫಾರ್ಮ್ ಮಾಡೋ, ನೀನು ಚೆನ್ನಾಗಿ ಆಡ್ತಾ ಇದೆಯಾ ಅಂತಂದರೆ ನೀನು ಫಸ್ಟು, ನಿನಗೇನು ಸ್ವಲ್ಪ ಚೆನ್ನಾಗಿ ಆಡಿಲ್ಲ ಅಂದರೆ ನಿಮಗೆ ಸೆಕೆಂಡು. ನೋ, ದಿಸ್ ಇಸ್ ನಾಟ್ ಸಿಂಗಿಂಗ್ ಕಾಂಪಿಟೇಷನ್, ಇಟ್ ಈಸ್ ರ್ಯಾಪ್. ಇದು ಬ್ಯಾಟಲ್ಲು, ವಾರ್ ಆಫ್ ವರ್ಡ್ಸು. ನೀನೇನಾದರೂ ಹೇಳ್ತಾ ಇದೆಯಾ, ಅದಕ್ಕೆ ಇವನೇನಾದರೂ ಹೇಳಲೇಬೇಕು. ಅದು ಆ ಲೈವ್ ಆ್ಯಕ್ಷನ್, ವರ್ಡ್ ಆಫ್ ಆ್ಯಕ್ಷನ್ ನೋಡೋದೇ ಎಲ್ಲರಿಗೂ ಮಜಾ. ಇವಾಗ ಇವಾಗ ಒಂದು ಸ್ಟ್ಯಾಂಡಪ್ ಕಾಮಿಡಿನ ನೀವು ತಗೊಂಡಾಗ ಒಬ್ಬನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಕ್ರೌಡ್ನ ರೇಗಿಸ್ತಾ ಇರ್ತಾನೆ ಎಲ್ಲರಿಗೂ. ಸೊ ಅದೊಂದು ಕೆಪಾಸಿಟಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದೇ ಕಾಮಿಡಿಯನ್ನು ಇನ್ನೊಬ್ಬ ಕಾಮಿಡಿಯನ್ ಜೊತೆ ಅವರಿಬ್ಬರು ಇವಾಗ ಬ್ಯಾಟ್ಲ್ ಆಡ್ತಾರೆ ಅನ್ಕೊಂಡು, ಅದು ನೋಡೋಕೆ ಇನ್ನಷ್ಟು ಮಜಾ ಇರುತ್ತೆ. ಬರೀ ಅದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಕಮಿಂಗ್ ಟು ರ್ಯಾಪರ್ಸ್, ಇವಾಗ ನನ್ನ ಪೊಟೆನ್ಷಿಯಲ್ ಏನೋ ಇದೆ ಅಂತ ಐ ವಿಲ್ ಬಿ ಸೇಯಿಂಗ್. ಸೊ ಅವ್ನಿಗೇನಾಗುತ್ತೆ, ಇವ್ನೇನೂ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ನಿಗೆ ಟ್ರಿಗರ್ ಆಗುತ್ತೆ. ಯು ಶುಡ್ ಟೇಕ್ ಇಟ್ ಸ್ಪೋರ್ಟಿವ್. ಆ ಪಾಯಿಂಟಲ್ಲಿ ಯು ಶುಡ್ ನಾಟ್ ಗೆಟ್ ಟ್ರಿಗರ್ಡ್ ಕಂಪ್ಲೀಟ್ಲಿ. ಆಮೇಲೆ ನಂಗನ್ಬಿಟ್ಟ, ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟ, ಹಂಗಲ್ಲ. ನೀನು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊತೀಯಾ ಅಷ್ಟು ಕಡಕಾಗಿ ನಿಂತ್ಕೋತೀಯ. ಇದು ಪಾಯಿಂಟು. ಈ ಪಾಯಿಂಟಲ್ಲಿ ವೆರಿ ಫ್ಯೂ ರ್ಯಾಪರ್ಸ್ ದೇ ಕಮ್ ಅಪ್, ಇಲ್ಲ ಮಾಡ್ಬೋದು ಅಂತ ಅಪ್ರಿಷಿಯೇಟ್. ನಾವು ರ್ಯಾಪ್ ಬ್ಯಾಟಲ್ ಆಗಿರೋ ಸೀನಲ್ಲಿ ಮೊನ್ನೆ ಎಲ್ಲರೂ ಒಂದು 16 ಜನ ಇದ್ದಿದ್ದು ರ್ಯಾಪರ್ಸಲ್ಲಿ
ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ದೇ ವರ್ ಸಪೋರ್ಟಿವ್ ಟು ಈಚ್ ಅದರ್. ಸೊ ಆ ಯೂನಿಟಿ ಬೇಕು ಲಾಸ್ಟಲ್ಲಿ. ಅದಿದ್ದಾಗ ಯು ಕ್ಯಾನ್ ಬ್ಯಾಟ್ಲ್ ಔಟ್ ಎನಿ ಡೇ. ಸ್ಪೋರ್ಟ್ಸ್ಮನ್ಶಿಪ್ ಅಂತಾರೆ, ಅದು ಬೇಕು. ಅದಿದ್ರೇನೆ ಇದನ್ನ ತಗೊಂಡೋಗಕ್ಕಾಗೋದು. ಇಲ್ಲ ಪರ್ಸನಲ್ ಆಗಿ ತಗೊಂಡ್ರಿ ಅಂದಾಗ ಆಮೇಲೆ ನಾಳೆ ಚಾಕು ಚೂರಿನೋ ಏನೋ ಬಂದ್ಬಿಟ್ಟು ಜಗಳ ಆಗ್ಬಾರ್ದು. ಅವಾಗ ಏನಾಗುತ್ತೆ, ಹೆಸರು ನಮ್ಗೆ ಕೆಟ್ಟದ್ದು ಬಿಡ್ಬಿಡುತ್ತೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಹಾಳಾಗ್ಬಿಡುತ್ತೆ. ಆರ್ಗನೈಸ್ ಮಾಡೋದು ಸ್ಟಾಪ್ ಮಾಡ್ಬಿಡ್ತಾರೆ. ಬೇರೆ ಫಾರಿನ್ ಕಲ್ಚರಲ್ಲೆಲ್ಲ ಅದೆಲ್ಲ ಆಗಿದೆ, ಅದನ್ನ ತಡೆದು ಆಗಿದೆ. ಆಮೇಲೆ ಹೆಲ್ತಿಯಾಗಿ ಅದನ್ನ ತಗೊಂಡು ಮುಂದಕ್ಕೂ ಹೋಗ್ಬಿಟ್ಟಿದ್ದಾರೆ. ಬಟ್ ಇಲ್ಲಿನ ಇನಿಷಿಯಲ್ ಇರಬೇಕಾದ್ರೆ ಇಟ್ ಶುಡ್ ಬಿ ವೆರಿ ಪ್ರಾಪರ್, ಕಂಪ್ಲೀಟ್ ಫೋಕಸ್ಡ್ ಆಗಿ ಇಟ್ಕೊಂಡು ಇದನ್ನ ಮಾಡಬೇಕಾಗುತ್ತೆ. ಅಲ್ಲ, ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ಫಾರ್ ಲೆಟ್ಸ್ ಸೇ ಅಪ್ಕಮಿಂಗ್ ಟ್ಯಾಲೆಂಟ್, ರೈಟ್, ಕೆಲವರು ಮಾನಿಟರಿ ಆಸ್ಪೆಕ್ಟ್ ಆಲ್ಸೋ ನೀವು ಹೇಳಿದಂಗೆ ಇಟ್ ವಿಲ್ ಮ್ಯಾಟರ್ ಅಲ್ವಾ? ಸೊ ರ್ಯಾಪಿಂಗ್ ಸೀನ್ಸ್ ಮೂವಿನಲ್ಲಿ ಹೇಗಿದೆ? ಲೈಕ್ ರ್ಯಾಪಿಂಗ್ ಇಂದ ಮೂವಿನಲ್ಲಿ ಆಪರ್ಚುನಿಟೀಸ್ ಫಾರ್ ಪ್ಲೇಬ್ಯಾಕ್ ನಾನು ಹೇಳ್ತಾ ಇರೋದು, ಫಾರ್ ಹೇಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ? ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ, ಇಟ್ ಈಸ್ ಗುಡ್. ಇಟ್ ಇಸ್ ದೇರ್. ಐ ಸಿ ಲಾಟ್ ಆಫ್ ಆಸ್ ಆಫ್ ನಾವು ನೋಡಿದಾಗ ಇಟ್ ಈಸ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅದು ಇವಾಗ ಸೆನ್ಸು ಇದೆ, ಲೈಕ್ ಇಲ್ಲ ಬೇಕು ಇದಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಸೆನ್ಸ್ ಬಂದಿದೆ. ರ್ಯಾಪ್ನ ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಇನ್ ದೋಸ್ ಡೇಸ್ ರ್ಯಾಪ್ ಎಲ್ಲ ಹೆಂಗೆ ಕನ್ಸಿಡರ್ ಮಾಡ್ಕೊಂಡವ್ರು ಅಂದರೆ, ಅಲ್ಲಲ್ಲೇ ಲಿರಿಸಿಸ್ಟ್ ಅವರೇ ಬರ್ಕೊಂಡು ಅವ್ರವರೇ ಇದು ಮಾಡೋದು, ಯಾರನ್ನೂ ಕರೆಸ್ತಾ ಇರಲಿಲ್ಲ. ತುಂಬ ಹಿಂದೆ ಕತೆ ಇದು. ಅವ್ರವರೇ ಬರ್ದ್ಬಿಟ್ಟು ಅವ್ರವರೇ ಮುಗಿಸ್ಬಿಡೋದು, 4 ಲೈನ್ ಏನೋ ಹೇಳ್ಬಿಡೋದು, ಅದನ್ನೇ ರ್ಯಾಪ್ ಹಂಗೆ ಹೋಗ್ಬಿಡೋದು. ಪ್ಯಾಟರ್ನ್ ಗೊತ್ತಾಗ್ತಾ ಇರಲ್ಲ, ಏನಿಲ್ಲ. ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿಥಿಂಗ್, ಇಟ್ ಈಸ್ ಗುಡ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ಹಿಂಗೆ ಚೇಂಜ್ ಆಗಿರೋದ್ರಿಂದ ಸೇಯಿಂಗ್ ಔಟ್ ಎವ್ರಿಥಿಂಗ್. ಜಾನರ್ ಅಂತಾನೆ ಬಂದಿದೆ. ರ್ಯಾಪ್ ಒಂದು ಜಾನರ್ನ ಅಥವಾ ಆರ್ಟಿಸ್ಟ್ನ ಇನ್ವಾಲ್ವ್ ಮಾಡಿ ಅವ್ರದ್ದೇ ಮಾಡಿ, ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗೂ ನಿಮ್ಗೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಆರ್ಟಿಸ್ಟೇ ಬಂದ್ಬಿಟ್ಟು ಆ ಪೋರ್ಷನ್ ಮಾತ್ರ ಅವ್ನು ಮಾಡ್ಬಿಟ್ಟು ಹೋಗ್ತಾನೆ. ಸೊ ಆ ಡ್ಯೂಟಿ ಇವಾಗ ಮ್ಯೂಸಿಕ್ ಡೈರೆಕ್ಟ್ರೇ ಒಂದು ಕ್ಯಾರೆಕ್ಟರ್ ಅವ್ರು ಇದ್ದಾಗ, ಒಂದು ರ್ಯಾಪರು ಒಂದು ಕ್ಯಾರೆಕ್ಟರ್ ಇದ್ದಾನೆ. ಸೊ ಅದೆಲ್ಲ ಬ್ಲೆಂಡ್ ಆಗ್ತಾ ಇರ್ತೀವಿ. ಅವ್ರು ಕಂಪೋಸ್ ಮಾಡ್ತಾರೆ, ಅವ್ನು ರ್ಯಾಪ್ ಮಾಡ್ತಿರ್ತಾನೆ. ಹಾಗಂತ ಇಡೀ ಹಾಡನ್ನೇ ರ್ಯಾಪ್ ಮಾಡಿಬಿಡಿ ಅಂತಲೂ ಹೇಳ್ತಲ್ಲ. ನಮ್ಮ ಕೆಲಸ ಎಲ್ಲಿಗಿದೆ, ಅವಶ್ಯಕತೆ ಇದೆಯಾ? ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಆ್ಯಕ್ಷನ್ ಫಿಲಮ್ ಅಂದ್ಕೊಳ್ಳಿ, ಅಲ್ಲಿಗೆ ಎಲ್ಲೋ ಒಂದು ಕಡೆ ಖಡಕ್ಕಾಗಿ ರ್ಯಾಪ್ ಬೇಕು. ಇವಾಗ ರ್ಯಾಪ್ ಬಿಟ್ಬಿಟ್ಟು ನೀವು ಸಿಂಗಿಂಗ್ ಮಾಡಿಬಿಡ್ತೀರಾ, ಅದು ಮುಂಚೆನೇ ನಡೀತಾ ಇದೆ. ಇವಾಗ ರ್ಯಾಪ್ ಹಾಕ್ದಾಗ ಇನ್ನೆಂಗಿರುತ್ತೆ ನೋಡೋಣ ಅಂತಂದಾಗ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಬರುತ್ತೆ. ಸೊ ಇವಾಗ ಅದು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೆ. ಮಾನಿಟರಿಲಿ ಆಲ್ಸೋ, ಐ ಮೀನ್ ಇಟ್ ಇಸ್ ಇಟ್ ಈಸ್ ಗೋಯಿಂಗ್ ಗುಡ್ ನೌ. ಸೊ ಒಂದು ಎಕ್ಸಾಂಪಲ್ ನೋಡಿದ್ರೆ ಬ್ಯಾಡ್ ಬಾಯ್ಸ್ ಹೇಳ್ಬೋದು. ಬ್ಯಾಡ್ ಬಾಯ್ಸ್ ಬಂದ್ಬಿಟ್ಟು ಬಿಜು ಡಿಟ್ಟೋ ಅಂತೂ ಅದು ಮುಂದೆಯಿಂದ ಏನಂತಾರೆ, ಕೊಟ್ರೆ ಖಡಕ್ಕಾಗೆ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಬಿಜುನು ಅಷ್ಟೇ, ಕೊಟ್ರೆ ಸೂಪರ್ ಹಿಟ್, ಇಲ್ಲಾಂದ್ರೆ ಇಲ್ಲ. ಈ ಕಾಂಬಿನೇಷನ್ನೇ ಸೇರಿಸಿ ಮಾಡಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ವಿಚ್ ಹ್ಯಾಪನ್. ತುಂಬಾ ಹಿಟ್ ಆಯ್ತು ಅದು. ಹಿಟ್ ಆಯ್ತು, ವೈರಲ್ ಆಗಿದೆ. ದೊಡ್ಡವರು ಎಲ್ಲ ರೀಲ್ಸ್ ಅಂತ ಎಷ್ಟು ರೀಲ್ಸ್ ಆಗಿದೆ ಅದರಲ್ಲಿ. ಅಯ್ಯೋ ತುಂಬಾನೇ. ನಾನು ಲಿಟ್ರಲಿ ಅದು ಹಾಡು ಕೇಳಿ ನಾನು ಅವತ್ತೇ ಸಾಯಂಕಾಲ ಹೋಗಿದ್ದೀನಿ, ಸಲೂನ್ಗೆ ಹೋಗಿದ್ದೀನಿ. ಅಲ್ಲಿ ಅಲ್ಲಿಂದನೇ ಶುರು, ಎಲ್ಲೆಲ್ಲೋದ್ರೂ ಶುರು. ಸುಮ್ಮನೆ ಎಲ್ಲ ಆಟೋದಲ್ಲಿ ಶುರು, ಇಲ್ಲ ಯಾರೋ ಟೆಂಪೋ ಟ್ರಾವೆಲರ್ ಹಾಕೊಂಡು ಎಲ್ಲ ಕಡೆ. ಅದೊಂದು ಫಿನಸ್ಕ್ ಅಂತ ಹೇಳ್ತಾರಲ್ಲ, ದಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನೂ ಇದೆ ಅದರಲ್ಲಿ. ಹೌದು, ತುಂಬಾ ಒಂಥರ ಕೇಳಿದ್ರು ಇಟ್ ಫೀಲ್ಸ್ ಲೈಕ್ ಪಿಕಪ್ ಮಾಡ್ಬಿಡ್ಬೋದು ಅದನ್ನ, ಯಾವುದೇ ಏಜ್ ಅವರಾದ್ರು. ಒಂದು ಜೋಶ್ ಅಂತ ಕೊಡುತ್ತೆ ಅದು. ಎಸ್, ಡೆಫಿನೆಟ್ಲಿ. ಸ್ಪೀಕಿಂಗ್ ಅಬೌಟ್ ಮೂವೀಸ್, ಚಿಲ್ಲಿ ಚಿಕನ್ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು, ಐ ಥಿಂಕ್ 2024 ಅಲ್ಲಿ. ಅದರಲ್ಲಿ ಒಂದು ಟ್ರ್ಯಾಕ್ ಇದೆ, ಬೀದಿ ನಾಯಿ ಅಂತ. ಸೊ ಎಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕುತೂಹಲ. ಫಸ್ಟ್ ಆಫ್ ಆಲ್ ನೇಮ್ ಕೇಳಿದ್ರೆ ಚೂರು ಒಂಥರ ವಿಚಿತ್ರವಾಗಿ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಇದೆ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಬೀದಿ ನಾಯಿ ಟ್ರ್ಯಾಕ್? ಬೀದಿ ನಾಯಿ ಟ್ರ್ಯಾಕ್ ಬಂದು ಕಂಪ್ಲೀಟಾಗಿ ಹೇಳೋಕೆ ಹೋದರೆ ಚಿಲ್ಲಿ ಚಿಕನ್ನಿಂದನೇ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಸಿದ್ಧಾಂತ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ. ಸೊ ಅವ್ರು ಬಂದು ಥಿಯೇಟ್ರ್ ಆರ್ಟಿಸ್ಟು ಪ್ಲಸ್ ಡೈರೆಕ್ಟ್ರು ಕೂಡ ಅದಕ್ಕೆ. ಅವ್ರು ಇದಕ್ಕೆ ತೊಗೊಂಡಾಗ ಮುಂಚೆ ನಮಗೆ ಪರಿಚಯ ಇದ್ದರು. ಒಂದು ವೆಬ್ ಸೀರೀಸಲ್ಲಿ ವರ್ಕ್ ಮಾಡಿದ್ದೆ ನಾನು. ಸೊ ಆ ವೆಬ್ ಸೀರೀಸಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಸೈಫರ್ ಸೀಕ್ವೆನ್ಸ್ ಬರುತ್ತೆ. ಅದರಲ್ಲೆಲ್ಲ ರ್ಯಾಪರ್ಸು ಬಂದ್ಬಿಟ್ಟು ಅವ್ರವ್ರ ವರ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಹೇಗಿತ್ತು ಅಂತಂದರೆ, ಒಂದು ಊರಲ್ಲಿ ಕರೆಂಟ್ ಹೋಗಿರುತ್ತೆ. ಆ ಕರೆಂಟು ಹೋಗಿರೋದನ್ನು ಆ ಊರಲ್ಲಿ ಕರೆಂಟ್ ಇರಲ್ಲ. ಆ ಕರೆಂಟ್ ಇರಲ್ಲ, ಊರಿಗೆ ಒಬ್ಬ ಹುಡುಗ ಹೋಗಿ ಕರೆಂಟ್ ತರಿಸ್ತಾನೆ. ರಿಪೇರಿ ಮಾಡೋರನ್ನೆಲ್ಲ ಕರೆಸಿ ಅಲ್ಲಿ ಕರೆಂಟ್ ಹಾಕ್ಸ್ತಾನೆ. ಸೊ ಆ ಸೀಕ್ವೆನ್ಸ್ನ ಒಬ್ಬೊಬ್ಬರು ರ್ಯಾಪಲ್ಲಿ ಹೇಳಬೇಕು. ಸೊ ಆ ಥರ ಡಿಸೈನ್ ಆಗಿರೋದ್ರಲ್ಲಿ ನಾನು ಬಂದು ಅದೇ ಕರೆಂಟ್ ರಿಪೇರಿ ಮಾಡೋನು ನಾನೇ ಆ ಕ್ಯಾರೆಕ್ಟ್ರಲ್ಲಿ. ಸೊ ಇದನ್ನು ನಾವು ಒಂದು 2 days ಶೂಟ್ ಮಾಡಿದ್ವಿ. ಅಲ್ಲಿ ನನಗೆ ಅವ್ರ ಪರಿಚಯ ಆಗಿತ್ತು. ಆಮೇಲೆ ಚೆನ್ನಾಗಿ ಮಾಡ್ತೀಯಾ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿ, ಏನಾದರೂ ಇದ್ದಾಗ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು. ನಾನು ಹಾಗೆ ಫಾಲೋಅಪ್ ಮಾಡ್ತಾಯಿದ್ದೆ. ಏನು ಅಷ್ಟೊಂದು ಅವಕಾಶ ಸಿಕ್ಕೂ ಇರಲಿಲ್ಲ, ಏನಿಲ್ಲ, ಗ್ಯಾಪ್ ಆಗಿಬಿಟ್ಟಿತ್ತು. ದೆನ್ ಯಾವಾಗ ಇದು ಚಿಲ್ಲಿ ಚಿಕನ್ ಮೂವಿ ಬಂತು, ಅವಾಗ ಅವ್ರು ನನಗೆ ಫೋನ್ ಹಾಕಿ ಹಿಂಗಿದೆ ಬಾ ಅಂತ
ಕರ್ಸ್ಕೊಂಬಿಟ್ಟು ದೆನ್ ಆಮೇಲೆ ಅವರು ಇದ್ರಲ್ಲಿ ತುಂಬ ಡಿಫ್ರೆಂಟಾಗಿ ಎಕ್ಸ್ಪೆರಿಮೆಂಟಲ್ ನಾನು ಮಾಡ್ತಾಯಿದ್ದೀನಿ, ಇದನ್ನು ಮಾಡ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ, ವಿಲ್ ಸಿ ಹೌ ಇಟ್ ಗೋಸ್ ಅಂತ ಹೇಳಿ ಕುತ್ಕೊಂಡು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರೇನು ಮಾಡಿದ್ರು, ಬೀದಿ ನಾಯಿ ಅನ್ನೋ ಟ್ರ್ಯಾಕು, ನಾನು ಬೀದಿ ನಾಯಿ ಹೆಂಗೆ, ಸೊ ಈ ಥರ ಬೀದಿ ನಾಯಿ, ಆ ಥರ ಬೀದಿ ನಾಯಿ, ಈ ಥರ ಎಲ್ಲ ಏನಾದರೂ ಒಂದು ಹೇಳೋದಿರುತ್ತಾ ಏನೋ, ಇಲ್ಲ ಹಂಗಲ್ಲ, ಇದೊಂದು ಸ್ಟೋರಿ ಲೈನ್ ಹೋಗುತ್ತೆ. ಒಂದು ಬೀದಿ ನಾಯಿ, ಒಂದು ತೋಳ, ಇದೆರಡರ ಮಧ್ಯೆ ನಡೆಯೋ ಕತೆ ಏನು ಅಂತಂದರೆ, ಬೀದಿ ನಾಯಿಗೆ ಒಂದು ಇರೋಕ್ಕೆ ಶೆಲ್ಟರ್ ಇರಲ್ಲ, ಅದು ಹಿಂಗೆ ಜಾಗ ಹುಡ್ಕೊಂಡು ಎಲ್ಲಾದರೂ ಇರೋಣ ಅಂತ ಅಂದ್ಬಿಟ್ಟು, ಅದು ಬೇರೆ ಹೊಟ್ಟೆ ಹಸ್ತಿರುತ್ತೆ, ಏನೂ ಇರಲ್ಲ, ಊಟ ಹೋಗ್ತಾ ಇರುತ್ತೆ. ಅಲ್ಲೊಂದು ಕಡೆ ತೋಳ ಇರೋ ಜಾಗ ಇರುತ್ತೆ, ಆ ತೋಳ ಇರೋ ಜಾಗಕ್ಕೆ ಇದು ಹೋಗುತ್ತೆ. ತೋಳ ಅದನ್ನು ನೋಡ್ಬಿಟ್ಟು, ಬರಬೇಡ ನೀನು ಇಲ್ಲಿ, ನೀನು ಬಂದೆ ನೀನು ಸಾಯಿಸ್ಬಿಡ್ತೀನಿ, ತಿಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಇದು ಹೇಳ್ತಾರೆ, ನನ್ನ ಜಾಗ ಅಂತ ಅಂದ್ಬಿಟ್ಟು. ಸೊ ಆ ನಾಯಿ ಏನು ಮಾಡುತ್ತೆ, ಅದು ತುಂಬ ಮುಗ್ಧ, ಅದಕ್ಕೇನಂದ್ರೆ ಏನೂ ಗೊತ್ತಿಲ್ಲ, ಇನ್ನೇನು ನಾನು ಸತ್ರು ಪರವಾಗಿಲ್ಲ, ನಾನು ಇಲ್ಲೇ ಹೆಂಗೋ ಇದ್ಬಿಡ್ತೀನಿ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದು. ಸೊ ಅದೇನು ಮಾಡುತ್ತೆ, ಏನಾದರೂ ಮಾಡ್ಕೊಂಡು ನಾನು ಇಲ್ಲೇ ಬಂದು ಹೆಂಗೋ ಮಲ್ಕೊತೀನಿ ಅಂದಾಗ ಇದು ಫುಲ್ಲು ಕೋಪ ಬಂದ್ಬಿಟ್ಟು ಏನು ಮಾಡುತ್ತೆ, ಅದನ್ನು ತಿಂದುಬಿಡುತ್ತೆ, ನಾಯಿನ ತಿಂದುಬಿಡುತ್ತೆ. ನಾಯಿದು ಮುಗ್ಧತೆ ಅದನ್ನು ಅದು ಅರ್ಥ ಮಾಡ್ಕೊಳ್ದೆ ಅದನ್ನು ಫುಲ್ ತಿಂದಾಕಾದ್ಮೇಲೆ ಒಳಗಡೆಯಿಂದ ಆ ವುಲ್ಫ್ದು ವಾಯ್ಸ್ ಚೇಂಜ್ ಆಗಿ ಡಾಗ್ ವಾಯ್ಸ್ ಬಂದ್ಬಿಡುತ್ತೆ. ಸೊ ಇದು ಎಕ್ಸ್ಪೆರಿಮೆಂಟಲ್ ಸ್ಟೋರಿ. ಇದನ್ನು ನೀನು ರ್ಯಾಪಲ್ಲಿ ತೊಗೊಂಡು ಹೋಗಬೇಕು, ಸಿಂಗಿಂಗ್ ಇದರಲ್ಲೂ ಅಡ್ಜಸ್ಟ್ ಮಾಡಬೇಕು, ನೋಡಿ ಹೆಂಗೆ ಮಾಡ್ತೀಯಾ ಅಂತಂದಾಗ, ಸರಿ ಒಂದು ಕೆಲಸ ಮಾಡೋಣ, ಕಂಪ್ಲೀಟಾಗಿ ಇದನ್ನು ಸಿಂಗಿಂಗ್ ಥರನೇ ತೊಗೊಂಡೋಗ್ಬಿಡೋಣ, ರ್ಯಾಪ್ ಏನಿದ್ರಲ್ಲಿ ಆ್ಯಡ್ ಮಾಡೋದು ಬೇಡ. ಸೊ ನಾನು ಆ್ಯಸ್ ಎ ಲಿರಿಸಿಸ್ಟ್ ಒಪ್ಕೊಂಡು ನಾನು ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ಫಿಲಮ್ ಕತೆ ಹೇಗೆ ಹೋಗುತ್ತೆ ಅಂತಂದರೆ, ಒಬ್ಬ ಆಚೆ ಊರೋನು ಅಂತ ಅಂದ್ಕೊಂಡಿರ್ತಾರೆ, ಬಟ್ ನಮ್ಮೂರವರೇ ಇರ್ತಾರೆ, ಅಸಾಮೀಸು ಇವರೆಲ್ಲ ನಮ್ಮೂರೇನೆ, ಎಲ್ಲ ಇಂಡಿಯನ್ಸ್, ನಾವೆಲ್ಲ ಇಂಡಿಯನ್ಸ್ ಎಲ್ಲ ಜೊತೆಗೆ ಇರ್ತೀವಿ. ಬಟ್ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಟಗರೈಸ್ ಮಾಡಿಬಿಡ್ತಾರೆ, ಚಿಂಗಿ ನೀನು, ನೇಪಾಳಿ ನೀನು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಅದು ನಡೆದಿದೆ. ಸೊ ಆ ಕತೆ ವಿಚಾರದಲ್ಲಿ ಇವಾಗ ನಾಯಿ ಮತ್ತು ತೋಳ ಬಂದ್ಬಿಟ್ಟು ಈ ಊರಲ್ಲಿ ತುಂಬ ರಾಂಗಾಗಿ ಅರ್ಥ ಮಾಡ್ಕೊಂಡಿರೋರು ತೋಳ. ಸೊ ಇದು ಅಸಾಮೀಸ್ ಇವರೆಲ್ಲ ಬಂದಿರೋದು, ಇದು ನಾಯಿ ಅಂತಂದರೆ ಇವಾಗ ಅದನ್ನು ಕೀಳನ್ನಂಗಲ್ಲ, ಆ ಮುಗ್ಧತೆ ನೋಡಿ. ಸೊ ಆ ಪಾಯಿಂಟಲ್ಲಿ ಈ ಫಿಲಮ್ ನಡೆದಿರೋದು. ಸೊ ಅದಕ್ಕೆ ಈ ಸೀಕ್ವೆನ್ಸ್ ಬೇಕು ಅಂತ ಹೇಳಿ ಆ್ಯಡ್ ಮಾಡಿಸಿದ್ದು. ಸೊ ಸರಿ ಅಂತೆಲ್ಲ ಬರೆದು ಅದಕ್ಕೆ ಆ ನಾಯಿದು ಇದು ಏನಂತಾರೆ, ಆ ಸಂಭಾಷಣೆಗೆ ಅವ್ರದ್ದು ಅಸಾಮೀಸ್ ಅವ್ರದ್ದನ್ನು ಆ್ಯಡ್ ಮಾಡಿ, ಇದನ್ನು ನಮ್ಮ ರೀಜ್ನಲ್ ಲ್ಯಾಂಗ್ವೇಜಕ್ಕೆ ಆ್ಯಡ್ ಮಾಡಿ, ಎರಡನ್ನೂ ಬ್ಲೆಂಡ್ ಮಾಡಿಸಿ ಮಾಡಿದರು. ತುಂಬ ಕೇಳೋಕೆ ಇಂಟ್ರೆಸ್ಟ್. ನಂಗೆ ತುಂಬಾ ಖುಷಿ ಆಯಿತು. ಅದು ಒಂದು 2-3 ಡೇಸ್ ನಡೀತದಕ್ಕೆ, ಇದಕ್ಕೆ ಹಿಂಗೆ ಮಾಡ್ಕೋಬೇಕು ಅಂತ ಹೇಳಿ ಡಿಸೈನ್ ಮಾಡೋದಕ್ಕೆ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ದ ವೇ ಯು ಟೆಲ್ ಸ್ಟೋರಿ ಆಲ್ಸೋ ವಿಜುವಲೈಸ್ ಮಾಡಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಐ ಆಮ್ ಶೋರ್ ಯು ಡೂ ಅ ಲಾಟ್ ಆಫ್ ಇಂಡಿಪೆಂಡೆಂಟ್ ವರ್ಕ್ ಆಲ್ಸೋ. ನಾವ್ ವಿಲ್ ಗೋ ಟು ದ ರ್ಯಾಪಿಂಗ್ ಪಾರ್ಟ್. ಸೊ ಜೀವನ ತಳ್ಳೋ ಗಾಡಿ ಅನ್ನೋ ಒಂದು ಟ್ರ್ಯಾಕಿಗೆ ನೀವು ರ್ಯಾಪ್ ಮಾಡಿದ್ರ. ಸೊ ವಿ ವುಡ್ ಲೈಕ್ ಟು ನೋ ದ ಸ್ಟೋರಿ ಬಿಹೈಂಡ್ ದಟ್. ಈ ಥರನೇ ನೀಟಾಗಿ ಒಂದು ಸ್ಟೋರಿ ಮೂಲಕ ಎಕ್ಸ್ಪ್ಲೇನ್ ಮಾಡಿ. ಸೊ ಜೀವನ ತಳ್ಳೋ ಗಾಡಿ ಬಂದು, ಅದು ನನ್ನ ಲೈಫಲ್ಲಿ ನನಗೊಂದು ಮೆಡಲ್ ಥರ, ಅದು ನಾನು ಮಾಡಿ ಇಟ್ಕೊಂಡಿರೋದು ನನಗೋಸ್ಕರ ಅನ್ನೋ ಥರನೇ ಒಂದು ಆಯಿತು. ಅದಕ್ಕೆ MC ಬಿಜು ಹೆಲ್ಪ್ ಮಾಡಿದ್ದು. ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು ಅಂತಂದರೆ, ಅದೊಂದು ಪ್ಯಾಷನ್ನು ಎರಾನಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯಾವಾಗ ನಾನು ಅದು ಫಸ್ಟ್ ನನ್ನ ರ್ಯಾಪ್ ಬರೆದ್ಬಿಟ್ಟು ನಾನು ಪರ್ಫಾರ್ಮ್ ಮಾಡಿದ್ನಲ್ಲ, ಬಿಜು ಅದನ್ನು ನೋಡಾದ್ಮೇಲೆ ಐ ವಿಲ್ ಡೂ ಸಮಥಿಂಗ್ ಫಾರ್ ಯು ಅಂತ ಹೇಳಿ ಅವಾಗ ಬಂದಿದ್ದೆ ಜೀವನ ತಳ್ಳೋ ಗಾಡಿ. ಸೊ ಅವಾಗ ಏನು ಮಾಡಿದ್ರು, ಕಂಪೋಸ್ ಎಲ್ಲ ಮಾಡಿದರು, ಬರ್ಕೋ ಇದಕ್ಕೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ತೊಗೊಂಡೆ. ಬಟ್ ಐ ಟುಕ್ 1 month ಟು ರೈಟ್. ಯಾಕಂದರೆ ಅದು ಇನಿಷಿಯಲ್ ಸ್ಟೇಜ್ ಏನು ಗೊತ್ತಾಗ್ತಾ ಇರಲಿಲ್ಲ, ಏನೋ ಒಂದು ಮಾಡಬೇಕು ಅನ್ನೋದು. 8 ವರ್ಷ ಆಯ್ತಾ ಇದು? 8 ವರ್ಷ ಮೇಲೆ ಆಗಿದೆಲ್ಲ. ತುಂಬ ಹಿಂದೆ ಇದು. ಅಲ್ಲಿ ಬರಿಬೇಕು ಅಂತ ಹೇಳಿ ಕುತ್ಕೊಂಡು ನಾನು ಅದಕ್ಕೆ ಪರ್ಟಿಕ್ಯುಲರಾಗಿ ನಾನು ಡೆಡಿಕೇಟೆಡ್ ಟೈಮ್ ಕೊಡೋಕ್ಕಾಗ್ತಾರಲ್ಲ, ಯಾಕಂದರೆ ಕಾಲೇಜು ಇರ್ತಾಯಿತ್ತು. ಸೊ ಇದೆಲ್ಲ ಪೈಲಪ್ ಆಗೋದು, ಓದೋದಕ್ಕೂ ಕಾಲೇಜ್ ಡೇಸ್ ಇದು. ಅಂದರೆ ಕಾಲೇಜ್ ಇನ್ನೇನು ಮುಗಿಸ್ಕೋತಾ ಇದೆ ಆ ಡೇಸ್. ಅದು ಬರೆಯೋದು ಎಲ್ಲ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಟ್ರ್ಯಾಕ್ ಬಂದು 1 ತಿಂಗಳು ನನಗೆ ಹಿಡಿತು. ಸ್ಕ್ರ್ಯಾಚ್ ಮಾಡ್ಕೊಳ್ಳೋದು, ಬರೆಯೋದು, ಇದು ಬೇಡ, ಏನನ್ಸುತ್ತೆ, ಆಡಿಯನ್ಸ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ, ಇದು ಏನೋ ಒಂದು ಓಕೆ ಈ ಲೈನು ಅಂದರೆ ಒಂದು ಲೈನ್ ಹಾಕ್ಕೊಂಡೆ ಅಂತಂದರೆ ನಾನು ಓವರಾಲ್ 360 ಯೋಚನೆ ಮಾಡ್ತೀನಿ. ಅಂದರೆ ಹರ್ಟ್ ಆಗಿರಬಾರ್ದು, ಖುಷಿಯಾಗಿರಬೇಕು, ನಮ್ಮ ಲೈಫಲ್ಲಿ ಹಿಂಗೆ ಅಲ್ವಾ ಅಂತ ಅನಿಸ್ಬೇಕು. ಸೊ ಅದೊಂದು ಆಸ್ಪೆಕ್ಟ್ ನೋಡಿಬಿಟ್ಟು ಒಂದೊಂದು ಲೈನು ಬರೆಯೋದಕ್ಕೂ ನಾನು ಟೈಮ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 1 ತಿಂಗಳಾದಮೇಲೆ ಐ ಫಿನಿಶ್ಡ್ ಆಫ್. ಆದಮೇಲೆ ರೆಕಾರ್ಡಿಂಗಿಗೆ ತೊಗೊಂಡ್ವಿ. ಸೊ ಅದು ಹೆಂಗೆ ಹೋಗುತ್ತೆ ಅಂದರೆ, ಜೀವನ ತಳ್ಳು ಗಾಡಿ,
ನಾವು ಅದನ್ನು ತಳ್ಳಬೇಕು, ನಾನು ತುಂಬ ಒಳ್ಳೆ ಹುಡುಗ, ಅದು ನೀವು ತಿಳ್ಕೊಬೇಕು, ಲವ್ ರಿಲೇಷನ್ಶಿಪ್ಪು, ಕೈ ಸಿಗೋದು ಬರೀ ಚಿಪ್ಪು, ಯಾರಿಗಾದ್ರೂ ಗೊತ್ತಾ ಇಲ್ಲಿ ಸಾಯೋದು ನೀವು ಯಾವತ್ತು, ಹುಟ್ಟಿದಾಗ ನಮ್ಮಪ್ಪ ಅಮ್ಮ ನಮ್ಮನ್ನು ಮೆಚ್ಚಿಕೊಂಡ್ರು, ಈಗ ಅವರು ನಮ್ಮನ್ನು ನೋಡಿ ಅವ್ರ ತಲೆ ಚೆಚ್ಚಿಕೊಂಡ್ರು, ಜನ್ರೇಷನ್ ಗ್ಯಾಪು ಮಗ, ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಜೀನ್ಸ್ ಪ್ಯಾಂಟ್ ಕೆಳಗೆ ಬಂದರು ಕೇಳೋರು ಯಾರೂ ಇಲ್ಲ, ಅಸೈನ್ಮೆಂಟ್ ಬರೀ ಬೇಗ, ಇಲ್ಲಾಂದರೆ ಆಬ್ಸೆಂಟ್, ಈಗ ಕ್ಲಾಸಿಗೆ ಲೇಟಾಗಿ ಬಂದೆ, ಹೋಗು ನೀನು ಆಚೆ, ಈಗ ಸ್ಟೂಡೆಂಟ್ಗಳ ಕಷ್ಟ ಇಲ್ಲಿ ಅರ್ಥ ಯಾರಿಗೂ ಆಗೋದಿಲ್ಲ, ಟೀಚರ್ಗಳು ಸುಮ್ಮನೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರಲ್ಲ, ಓದು ಬೇಗ ಬರೀ ಬೇಗ ತಲೆಯಲ್ಲಿ ಬರೀ ಇರೋದು, ಎಂಟರ್ಟೈನ್ಮೆಂಟ್ ಮಸ್ತಿ ಮಜಾ ಬೇಕಾಗಿಲ್ವ ಯಾವನಿಗೂ, ಕಾಲೇಜ್ ಬಂದರೆ ಇವರು, ಮನೆಗೆ ಹೋದರೆ ಅವರು, ಗ್ಯಾಪಲ್ಲಿ ತಗೋ ವಿಸ್ಕಿ ಹಾಕೋ ಸ್ವಲ್ಪ ನೀರು, ಮನೆಗೆ ಹೋದರೆ ನಮ್ಮ ತಂದೆ ಯಾಕೋ ಕತೆ ಲೇಟಾಗಿ ಬಂದೆ, ಸುತ್ತ ಬೇಡ ಹುಡುಗಿರಿಂದ ಓಡೋಗಿ ಬೇಡ, ನಿಂತ್ಕೊಂಬಂದೆ ಓದೋದಿಲ್ಲ ಬರೆಯೋದಿಲ್ಲ, ಯಾವಾಗೋ ಬುಕ್ ಮುಟ್ಟೋದು, ಹೇಳ್ತಾ ಇದ್ದೀನಿ ಒಳ್ಳೇದಲ್ಲ ಬೀದಿ ಬೀದಿ ಸುತ್ತೋದು, ಆಚೆ ನೋಡು ನಿನ್ನ ಫ್ರೆಂಡ್ಸು ಇಂಜಿನಿಯರ್ ಡಾಕ್ಟರು, ನೀನು ಒಬ್ಬ ಖಾಲಿ ಪೋಲಿ ಕಿತ್ತೋಗಿರೋ ರ್ಯಾಪರು, ಆಚೆಯಿಂದ ಬಂದೇ ಇಲ್ಲ ಯಾವುದೋ ನಿಮಗೆ ಆಫರು, ನನ್ನ ದೃಷ್ಟಿಯಲ್ಲಿ ನೀನು ಯಾವತ್ತಿದ್ರು ಪಾಪರು, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಸುಮ್ಮನೆ ತಲೆ ಕೆರಿತೀವಿ, ತಲೆಲೇನು ಇಲ್ಲ ಅದು ಸುಮ್ಮನೆ ಏನೋ ಬರೀತೀವಿ, ದೇವ್ರೆ ನೀನೆ ಪಾಸ್ ಮಾಡು ಅಂತ ಪೇಪರ್ ಕೊಟ್ಬಿಡ್ತೀವಿ, ಆಮೇಲೆ 3-4 ಬ್ಯಾಗ್ಸು ಇಟ್ಕೊಂಡು ನಾವು ಸಾಯ್ತಿರ್ತೀವಿ. ಸೊ ಇದು ಒಂದು ಕಂಪ್ಲೀಟ್ ಆಗಿ ಒಂದಿಷ್ಟು ಸ್ಟೂಡೆಂಟ್ ಲೈಫ್ ಅಲ್ಲೇ ಎಕ್ಸ್ಪ್ಲೇನ್ ಅಲ್ಲಿಗೆ ಅದೊಂದು, ಯಾಕಂದ್ರೆ ಅದೇ ಏರಾನಲ್ಲಿ ಇದ್ನಲ್ಲ ನಾನು. ಕರೆಕ್ಟ್. ಸೊ ನಂದು ಬ್ಯಾಕ್ಲಾಗ್ಸ್ ಇತ್ತು. ಸೊ ನನ್ಗೇನಂತಂದ್ರೆ ಹಾಕೊಳ್ಳೋಣ, ನನ್ನ ಲೈಫಲ್ಲೂ ಇದೆ ಅಲ್ವಾ. ಆಮೇಲೆ ಇನ್ನೊಂದು ಏನಂತಂದ್ರೆ ನನ್ನ ಒಬ್ಬಂದೇ ಅಲ್ಲ ಬ್ಯಾಕ್ಲಾಗ್ ಲೈಫಲ್ಲಿ, ನನ್ನ ಫ್ರೆಂಡ್ಸ್ದು ಬ್ಯಾಕ್ಲಾಗ್ ಇದೆ, ಬೇರೆ ಕಾಲೇಜದ್ದು ಬೇರೆ ಬ್ಯಾಕ್ಲಾಗ್ಸ್ ಇದಾವೆ. ಸೊ ಎಲ್ಲಾನು ನೋಡಿದಾಗ ದೇ ಕ್ಯಾನ್ ರಿಲೇಟ್, ಎಲ್ಲರಿಗೂ ರಿಲೇಟ್ ಆಗ್ಬೇಕು. ಆಮೇಲೆ ಫುಲ್ಲು ಪಾಸ್ ಆಗಿಬಿಟ್ಟಿದ್ದೀನಿ ಅವನಿಗೇನು ರಿಲೇಟ್ ಅಲ್ಲ, ಅವನು ಆಗ್ತಾನೆ ಯಾವುದೊಂದು ಆಸ್ಪೆಕ್ಟಲ್ಲಿ ಅವನು ಆಗ್ತಾನೆ. ಅವ್ನಿಗೆ ಓದು ಅಂತಂದ್ರೂ ಅವ್ನು ಓದಿರಲ್ಲ ಅವ್ನ ಪಾಯಿಂಟಲ್ಲಿ, ಅಥವಾ ಓದೋಕ್ಕೆ ಅಂತಲೇ ತುಂಬ ಓದ್ಬಿಟ್ಟು ಅವ್ನಿಗೆ ಏನು ಮಾಡ್ಬೇಕಂತ ಗೊತ್ತಾಗಿರಲ್ಲ, ಬ್ಲ್ಯಾಂಕ್ ಆಗಿರ್ತಾರೆ ಹುಡುಗರು ಒಂದಿಷ್ಟು. ಅಂದರೆ ಎಂಟರ್ಟೈನ್ಮೆಂಟ್ ಮಸ್ತಿ ಮಜಾ ಕಡೆ ಅವ್ರ ಫೋಕಸ್ಸೇ ಇರಲ್ಲ. ಸೊ ಇದ್ರಲ್ಲಿ ಇದನ್ನು ಹಾಕೊಂಡಿರೋದು ಎಂಟರ್ಟೈನ್ಮೆಂಟ್ ಮಸ್ತಿ ಮಜಾ ಬೇಕಾಗಿಲ್ವಾ ಅಂತ. ಈಗ ಸುಮ್ಮನೆ ಫ್ರೆಂಡ್ ಬೆಂಚ್ ಅವ್ನು ಅನ್ಕೊಳ್ಳಿ, ನಾನು ಹಿಂದೆಯಿಂದ ನನ್ನ ಫ್ರೆಂಡ್ ಬೆಂಚ್ ಅವ್ನಿಗೆ ಹೇಳಿದೆ ನಿಂಗೆ ಬೇಡವಾ ಇವೆಲ್ಲ ಅನ್ನೋ ಥರ. ಸೊ ಈ ಆಸ್ಪೆಕ್ಟ್ ಎಲ್ಲ ಆ್ಯಡ್ ಮಾಡಿಕೊಂಡು ಐ ಡಿಡ್ ದಿಸ್. ವೆರಿ ವೆರಿ ಬ್ಯೂಟಿಫುಲಿ ಡನ್. ಆ್ಯಂಡ್ ನಿಮ್ಮ ಟ್ರ್ಯಾಕ್ಸ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಟ್ರ್ಯಾಕ್ ಇದೆ ನೋಡಿ, ಪ್ರಪಂಚ ಅಂತ. ಇಟ್ ಇಸ್ ಅ ಸೈಕಲಾಜಿಕಲ್ ರ್ಯಾಪ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಅದು ಬಂದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್. ಅದು ಒಂದು ಡಿಪ್ರೆಷನ್ ಸ್ಟೇಜಲ್ಲಿದ್ದೆ. ಐ ಲಾಸ್ಟ್ ಮೈ ಫಾದರ್ ಆ ಟೈಮಲ್ಲಿ. ಸೊ ಅದು ನನಗೇನಾಗಿತ್ತು ಅಂತಂದರೆ ಅದೊಂದು ಪೇಯ್ನ ಆಚೆ ತೊಗೊಂಬರ್ಬೇಕು, ನಾನು ಏನಾದರೂ ಬರೆದ್ರೇ ನನಗೇನ ಅವಾಗ ಉಚಿತ ಜಾಸ್ತಿ ಬರೀಬೇಕು, ರ್ಯಾಪ್ ಮಾಡಬೇಕು ಹಂಗೆ ಹಿಂಗೆ ಅನ್ನೋ ಟೈಮಲ್ಲಿ. ಆಮೇಲೆ ಡ್ಯಾಡ್ ವಾಸ್ ನಾಟ್ ಸಪೋರ್ಟಿವ್ ಇನ್ ಹಿಸ್ ಇನಿಷಿಯಲ್ ಸ್ಟೇಜ್. ಎನಿ ಪೇರೆಂಟ್ಸ್ ಯೂಶಲಿ ಆಗಿತ್ತು. ಬಟ್ ಅಲ್ಲೇನಾಗಿತ್ತು ಒಂದು ಪಾಯಿಂಟಲ್ಲಿ, ಅವರು ನಮ್ಮ ಡ್ಯಾಡಿ ಬಂದು ಸ್ಕೂಲ್ ಮೇಸ್ಟ್ರು, ಅವ್ರ ಪ್ರಿನ್ಸಿಪಲ್ಲು ಬಂದ್ಬಿಟ್ಟು ನನ್ನ ಕರ್ಸ್ಕೊಂಡಿದ್ರು. ನಮ್ಮ ಡ್ಯಾಡಿ ಅವ್ರ ಹತ್ರ ಮಾತಾಡಿದರು, ದಟ್ ನನ್ನ ಮಗ ಏನೋ ಕೆಲ್ಸಕ್ಕೆ ಹೋಗ್ತಲ್ಲ, ಏನಿಲ್ಲ ಸುಮ್ಮನೆ ಪೋಲಿಯಲ್ಲಿ ಇತ್ತವನೇ, ರ್ಯಾಪು ಏನೇನೋ ಅಂದ್ಕೊಂಡು ಸ್ವಲ್ಪ ಅವ್ನು ಬುದ್ಧಿ ಹೇಳಿ ಅಂತಂದ್ರು. ಕರೀತಾ ಇದ್ದಾರೆ ನಿನಗೆ ಮಾತಾಡ್ಬೇಕಂತೆ, ಬಾ ಏನೋ ಕೆಲ್ಸದ ನೋಡ್ತಾರಂತೆ ನಿಂದು ಅಂತ ಏನೋ. ಸರಿ ಆಯಿತು, ನಾನು ಅವಾಗಿನ ಬ್ಯಾಕ್ಲಾಗ್ಸ್ ನಡೀತಾಯಿತ್ತು. ಹೋಗಿ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ನನಗೆ ಒಂದಿಷ್ಟು ಹೇಳಿಬಿಟ್ಟು, ಇದೆಲ್ಲ ಬಿಟ್ಬಿಡಪ್ಪ ನೀನು, ಸರಿ ಹೋಗಲ್ಲ ನಿನಗೆ, ಏನು ನಿಂಗೆ ಬುದ್ಧಿ ಇಲ್ವಾ, ಏನು ದುಡಿಬೇಕು, ಮನೆ ನೋಡ್ಕೊಬೇಕು ಅನ್ನೋದೇನಿಲ್ವಾ ನಿನ್ನ, ಎಲ್ಲ ಹೇಳಿದ್ರು. ನನಗದು ಹೋಯ್ತು, ತಲೆಗೆ ಹರ್ಟ್ ಆಯಿತು. ಓಕೆ ಅಂದರು. ಅದೆಲ್ಲ ಒಂದು ಕಡೆ ನಾನು ಇಷ್ಟೆಲ್ಲ ಬರದೆ ಮಾಡಿದೆ, ಹೆಂಗೆ ಇವ್ರು ಹಿಂಗೆ ಅಂದ್ಬಿಟ್ರು ನನಗೆ ಅನ್ನೋದು ಇನ್ನೊಂದು ಕಡೆ. ಬಟ್ ಹೇಳ್ಕೊಡಂಗಿಲ್ಲ, ಏನಿಲ್ಲ, ಅನ್ಸ್ಕೊಬೇಕಷ್ಟೇ ಆ ಟೈಮಲ್ಲಿ. ಸೊ ಹಂಗಾಗ್ಬಿಟ್ಟು ನಾನು ಸರಿ ಆಯಿತು ಅಂತ ಸುಮ್ಮನೆ ಇದ್ದೆ. ದೆನ್ ಅದಾದಮೇಲೆ ಆ ಪ್ರಿನ್ಸಿಪಲ್ ಅವ್ರ ಮಗ ಬಂದ್ಬಿಟ್ಟು ಲಂಡನಲ್ಲಿಲ್ಲೋ ಅವರು ವರ್ಕ್ ಮಾಡ್ತಾಯಿದ್ರು. ನಾನು ಫಸ್ಟ್ ಟ್ರ್ಯಾಕು ಇದು ಒಂದು ಕನ್ನಡ ಫ್ರೀ ಸ್ಟೈಲ್ ಅಂತ ಒಂದು ಮಾಡಿದ್ದು. ಸೊ ಬಿಶ್ಮೆನ್ ಆಮೇಲೆ PRV ಅಂತ ಇಬ್ಬರು ಡಿಫ್ರೆಂಟ್ ಡೈರೆಕ್ಟರ್ಸಿಂದ ಶೂಟ್ ಆಗಿ ಅದು ರಿಲೀಸ್ ಆಗಿತ್ತು. ಅದು ಆ ಟೈಮಲ್ಲಿ ಫಸ್ಟ್ ವಿಡಿಯೋ ಅಂತ ಅನಿಸುತ್ತೆ ನನ್ನ ಪ್ರಕಾರ. ದಟ್ ಟ್ರಾಲ್ ಪೇಜಸ್ ಎಲ್ಲ ಅದನ್ನು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿ ನನಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದರು ಆ ಟೈಮಲ್ಲಿ. ರೆಕಗ್ನಿಷನ್ ಅಲ್ಲಿಂದ ನನಗೆ ಚೆನ್ನಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ರೀಚ್ ಆಗಿ ಅವ್ರಿಗೆ ಹೋಗ್ಬಿಟ್ಟಿತ್ತು, ಆ ಪ್ರಿನ್ಸಿಪಲ್ ಅವ್ರ ಮಗನಿಗೆ. ಸೊ ಅವ್ರಿಗೆ ಇಷ್ಟ ಆಯಿತು ನಾನು ಮಾಡಿ. ಅವ್ರು ನೋಡಿದ್ದಾರೆ. ಅವ್ರು ನೋಡ್ಬಿಟ್ಟು ಇಷ್ಟ ಆಗಿದ್ರೆ, ಅವರೊಂದು ದೊಡ್ಡ ಪೊಸಿಷನ್ಲಿ ಇದ್ದಾರೆ ಆಲ್ರೆಡಿ. ಅವ್ರಿಗೆ ಇಷ್ಟ ಆಗಿಬಿಟ್ಟು ಆಮೇಲೆ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ನೋಡಿ ಹೇಳ್ತಾ, ಅದು ಪ್ರಿನ್ಸಿಪಲ್ ಅವ್ರಿಗೆ ಫೋನ್ ಮಾಡಿ, ಅವ್ರ ಫಾದರ್ಗೆ ಹೇಳಿ ಅವ್ನಿಗೆ ಏನು ಡಿಸ್ಟರ್ಬ್ ಮಾಡಬೇಡಿ ಅಂತ, ಏನೋ ಅವ್ನು ಟ್ಯಾಲೆಂಟ್ ಇದೆ, ಏನೋ ಅವ್ನು ಮಾಡೇ ಮಾಡ್ತಾನೆ, ಆ ಪ್ಯಾಷನ್ನ ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಅವನು ಅಲ್ಲಿಂದ ಅವ್ರಿಗೆ ಹೇಳಿದ್ದಕ್ಕೆ ಅವ್ರು ನನ್ನೇನು ಕರೆಸಲಿಲ್ಲ. ಆಮೇಲೆ ನಮ್ಮ ಡ್ಯಾಡಿಗೆ ಹೇಳಿದ್ರು, ಈಗ ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ, ನನಗೆ ಹಿಂಗೆ ಹೇಳಿದ್ದಾನೆ ಮಗ ಅಂತಂದ್ಬಿಟ್ಟು. ನಮ್ಮ ಡ್ಯಾಡಿ ಮನೆಗೆ ಬಂದ್ಬಿಟ್ಟು ವಿಷಯ ಹೇಳಿದ್ರು, ಏನೋ ಅವ್ರ ಮಗ ಕೇಳೋಣಂತೆ ನಿಂದು ಹಂಗೆ ಅಂತ ಹೇಳಿ. ಆಮೇಲೆ ಡ್ಯಾಡಿ ಕೇಳಿದ್ದಾರೆ. ಡ್ಯಾಡಿ ತುಂಬ ಅವ್ರಿಗೆ ಹಳೆ ಹಾಡುಗಳೆಲ್ಲ ಕೇಳೋ ಇದು ಜಾಸ್ತಿ ಇತ್ತು, ಉಚಿತನ ಜಾಸ್ತಿ, ಕ್ಯಾಸೆಟ್ ತರೋದು, ಹಾಕೋದು, ಕೇಳೋದು, ಪದೇ ದಿನವೆಲ್ಲ ಕೇಳೋದು, ಇದೆಲ್ಲ ತುಂಬಾನೇ ಇತ್ತು. ಪ್ರಾಬ್ಲಿ ಅಲ್ಲಿಂದನೇ ನಮಗೂ ಅದೇ ಬಂದಿರೋದು.
ಅವ್ರಿಗೂ ಒಂದು ಮ್ಯೂಸಿಕ್ ಟೇಸ್ಟ್ ಅವ್ರದ್ದು ಚೆನ್ನಾಗಿತ್ತು. ಸೊ ಅದೇ ನಾವು ಅದೇ ಕೇಳ್ಕೊಂಡು ಅದೇ ಅದರಿಂದನೇ ಇದಾಗಿ ಬಂದ್ವಿ, ಬೆಳ್ಕೊಂಡು ಬಂದ್ವಿ, ಕೇಳಿಸ್ಕೊಂಡೆಲ್ಲ. ಸೊ ಅವ್ರಿಗೆ ಅದು ಆಮೇಲೆ ಸೆನ್ಸ್ ಆಯ್ತು ಅನ್ಸುತ್ತೆ, ದಟ್ ಓಕೆ ಪ್ಯಾಷನ್ ಇಂದ ಏನೋ ಮಾಡಕ್ಕಿದ್ದಾನೆ, ಏನೋ ಇದೆ ಇವ್ನಿಗೆ ಏನೋ ಮಾಡ್ತಾನೆ, ಲೆಟ್ ಮಿ ನಾಟ್ ಡಿಸ್ಟರ್ಬ್ ಹಿಮ್ ಅಂದ್ಬಿಟ್ಟು ಅವರು ಏನು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ಅಲ್ಲಿಂದ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಕಂಪ್ಲೀಟ್.